ಯೋ ಗಾಯ್ಸ್, ಇವತ್ತು ನಾವು ನೋಡಲಿರುವ ಮೂವಿ ಆನ್ ಅಮೆರಿಕನ್ ಅಫೇರ್. ಓರ್ವ ಸ್ಕೂಲ್ ಓದುವ ಹುಡುಗ ಅವರ ಮನೆಗೆ ಆಪೋಸಿಟ್ ಅಲ್ಲಿ ಸ್ಟೇ ಆಗಿರುವ ಆಂಟಿಯನ್ನ ಸೈಟ್ ಹೊಡಿತಿರ್ತಾನೆ. ಆ ಆಂಟಿ ಅವರನ್ನ ನೋಡ್ಬೇಕಾದ್ರೆ ಈ ಹುಡುಗನಿಗೆ ತುಂಬಾನೇ ಅಟ್ರಾಕ್ಷನ್ ಆಗ್ತಿರುತ್ತೆ. ಸೊ ಆ ಆಂಟಿ ಅವರನ್ನ ತನ್ನ ವಶ ಪಡಿಸ್ಕೊಳ್ಳೋದಕ್ಕಾಗಿ ಈ ಹುಡುಗ ಏನೆಲ್ಲ ಮಾಡ್ತಾನೆ, ಹೇಗೆಲ್ಲ ಬಿಹೇವ್ ಮಾಡ್ತಾನೆ ಅನ್ನೋದನ್ನ ಹೇಳೋದೇ ಈ ಮೂವಿ. ಈ ಮೂವಿಯ ಒನ್ ಲೈನರ್ ಅನ್ನು ಕೇಳಿದ ತಕ್ಷಣವೇ ಏನಿದು ಇಷ್ಟೊಂದು ಕಚಡವಾಗಿರ್ತಿದೆಯಲ್ಲ ಅಂತ ನಿಮಗೆ ಅನಿಸಬಹುದು. ಆದ್ರೆ ಈ ಮೂವಿಯ ಕ್ಲೈಮ್ಯಾಕ್ಸ್ ಏನೇ ಇಡೀ ಈ ಮೂವಿಯನ್ನು ಕಾಪಾಡ್ತು ಅಂತ ಹೇಳ್ಬಹುದು. ಯಾಕೆಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟೊಂದು ಎಮೋಷನಲ್ ಆಗಿ ಈ ಮೂವಿ ನಮ್ಮ ಜೊತೆ ಕನೆಕ್ಟ್ ಆಗಿರುತ್ತೆ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ 1963 ವಾಷಿಂಗ್ಟನ್ ಡಿಸಿ. ಆವಾಗ ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಆಗಿ ಇರ್ತಾ ಇದ್ದವರು ಜಾನ್ ಎಫ್ ಕೆನಡಿ. ಸೊ ಅವರ ಪಾಲಿಟಿಕ್ಸ್ ಕಥೆಯನ್ನ ಇಟ್ಟೇನೆ ಈ ಮೂವಿಯನ್ನ ಮಾಡಿದ್ದಾರೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸ್ಕೂಲ್ ಅನ್ನ ಓದುತ್ತಿರುವ ಒಬ್ಬ ಚಿಕ್ಕ ಹುಡುಗನನ್ನ ತೋರಿಸ್ತಾರೆ. ಈ ಹುಡುಗನೇ ಈ ಮೂವಿಯ ಹೀರೋ. ಅವನ ಸ್ಕೂಲ್ ಅಲ್ಲಿ ಇರುವ ಪಿಟಿ ಪೀರಿಯಡ್ ಅಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಒಬ್ಬಳು ಹುಡುಗಿಯನ್ನ ನೋಡ್ತಾನೆ ಇರ್ತಾನೆ. ಆ ಹುಡುಗಿನೂ ಇವನನ್ನ ನೋಡ್ತಾನೆ ಇರ್ತಾವಳೆ. ಹಾಗಿರ್ಬೇಕಾದ್ರೆ ನಮ್ಮ ಹುಡುಗನ ಜೊತೆ ಇನ್ನೊಬ್ಬ ಹುಡುಗ ನಿಂತು ಆ ಹುಡುಗಿ ನೋಡೋದನ್ನ ನೋಡಿ ಸೈಟ್ ಹೊಡಿತಿರ್ತಾನೆ. ಆದ್ರಿಂದ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ ಹುಡುಗ ಇಬ್ಬರ ಮಧ್ಯದಲ್ಲೂ ಜೋರಾಗಿ ಜಗಳ ಬಂದು ಅದು ಹಾಗೆ ದೊಡ್ಡದಾಗುತ್ತೆ. ಆ ಹುಡುಗ ಪಂಚ್ ಮಾಡಿದ್ರಲ್ಲಿ ನಮ್ಮ ಹೀರೋ ಅವನ ಒಂದು ಹಲ್ಲು ಹೊಡೆದೋಗುತ್ತೆ. ಆದ್ರಿಂದ ನಮ್ಮ ಹೀರೋ ತುಂಬಾನೇ ಕೋಪದಲ್ಲಿ ಆ ಹುಡುಗನನ್ನ ಕೆಳಗಡೆ ಹಾಕಿ ಅವನ ಮುಖಕ್ಕೆ ಹೊಡಿತಿರ್ತಾನೆ. ಕಂಟಿನ್ಯೂಸ್ ಆಗಿ ಪಂಚ್ ಮಾಡ್ತಾನೆ ಇರ್ತಾನೆ. ಆವಾಗ ಸ್ಕೂಲಿನ ಸಿಸ್ಟರ್ ಅಲ್ಲಿಗೆ ಬಂದು ಇಬ್ಬರ ಹುಡುಗರನ್ನು ಹಿಡಿದು ಎಳ್ಕೊಂಡು ಹೋಗ್ತಾರೆ. ಆಕ್ಚುಲಿ ಅದೊಂದು ಕ್ರಿಶ್ಚಿಯನ್ ಸ್ಕೂಲ್. ಸೊ ಆ ಇಬ್ಬರನ್ನು ಹಿಡಿದಿಟ್ಟು ನಿಮಗೆ ಇದೇನೇ ಪನಿಷ್ಮೆಂಟ್, ಎಲ್ಲರೂ ಸ್ಕೂಲ್ ಅನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾರಲ್ವಾ, ಎಲ್ಲರೂ ಹೋದ ಮೇಲೆ ಕೂಡ 5 ಗಂಟೆವರೆಗೂ ನೀವು ಇಲ್ಲೇನೆ ಇರಬೇಕು, ಅದೇನೇ ನಿಮಗೆ ಪನಿಷ್ಮೆಂಟ್ ಅಂತ ಹೇಳಿ ಹುಡುಗರನ್ನು ಕೂರಿಸಿರ್ತಾರೆ. ನಂತರ 5 ಗಂಟೆ ಆದ ಮೇಲೆ ಸರಿ ಆಯ್ತು, ಇದ್ರ ಮೇಲೆ ನೀವಿಬ್ಬರು ಜಗಳ ಮಾಡ್ಕೊಳ್ಳೇಬಾರ್ದು, ಯಾವಾಗ್ಲೂ ಹೋಗಿದ್ದು ಬನ್ನಿ ಅಂತ ಸಿಸ್ಟರ್ ಹುಡುಗರನ್ನು ಕಳಿಸ್ಕೊಡ್ತಾರೆ. ನಂತರ ನಮ್ಮ ಹೀರೋ ಮನೆಗೆ ಬಂದ ಮೇಲೆ ಪ್ಲೇ ಬಾಯ್ ಮ್ಯಾಗಝಿನ್ಸ್ ಎಲ್ಲ ಇರುತ್ತೆ ಅಲ್ಲ, ಅದನ್ನೆಲ್ಲ ತಗೊಂಡು ಓದುತ್ತಾನೆ ಇರ್ತಾನೆ. ರಾತ್ರಿ ಪೂರ್ತಿ ಅವನು ಕೂತು ಓದುತ್ತಾನೆ ಇರ್ಬೇಕಾದ್ರೆ ಇವನ ಮನೆಗೆ ಆಪೋಸಿಟ್ ಅಲ್ಲಿ ಒಬ್ಬರು ಆಂಟಿ ಅವರ ಮನೆ ಇರುತ್ತೆ. ಸೊ ಈ ಆಂಟಿ ಅವರೇ ಈ ಮೂವಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್. ಇವರ ಹೆಸರು ಕ್ಯಾಥ್ಲೀನ್. ನಮ್ಮ ಹೀರೋಗೆ ತುಂಬಾ ದಿನದಿಂದ ಈ ಆಂಟಿ ಮೇಲೆ ತುಂಬಾನೇ ಆಸೆ ಆಗ್ತಿರುತ್ತೆ. ಯಾವಾಗಲೂ ಇಲ್ಲೇನೆ ಕೂತ್ಕೊಂಡು ಆಂಟಿ ಅವರನ್ನ ನೋಡ್ತಾನೆ ಇರ್ತಾನೆ. ಇವಾಗಂತ ನೋಡಿ ಆಂಟಿ ಬೇರೆ ಅರ್ಧಂಬರ್ಧ ಡ್ರೆಸ್ ಅನ್ನ ಹಾಕೊಂಡು ಸಿಗರೇಟ್ ಅನ್ನ ಸೇದ್ಕೊಂಡಿರ್ತಾವಳೆ. ಅದನ್ನ ನಮ್ಮ ಹೀರೋ ಇಲ್ಲಿಂದಾನೇ ನೋಡಿ ರಚಿಸ್ತಿರ್ತಾನೆ. ಆವಾಗ ಆಂಟಿ ಅವರ ರೂಮಿಗೆ ಯಾರೋ ಒಬ್ಬರು ವ್ಯಕ್ತಿ ಬರ್ತಾರೆ. ಆದ್ರಿಂದ ಆಂಟಿ ಅವರು ವಿಂಡೋವನ್ನು ಕ್ಲೋಸ್ ಮಾಡ್ಬಿಟ್ಟು ಎದ್ದು ಹೋಗ್ತಾರೆ. ಇವಾಗ ನಮ್ಮ ಹುಡುಗ ಪ್ಲೇ ಬಾಯ್ ಮ್ಯಾಗಝಿನ್ ಅನ್ನ ಓದ್ದ ಅಲ್ವಾ, ಆದ್ರಿಂದ ಅದರಲ್ಲಿ ಇದ್ದಿದ್ದ ಪೋಸ್ಟರ್ ಅನ್ನ ಆಂಟಿಯಾಗಿ ಕಲ್ಪನೆ ಮಾಡ್ಕೊಂಡು ಬಾತ್ರೂಮ್ಗೆ ಹೋಗಿ ಮಾಡಬಾರ್ದ ಆಟವನ್ನ ಮಾಡ್ತಿರ್ತಾನೆ. ನಂತರ ಬೆಳಗ್ಗೆ ಇವನು ಸ್ಕೂಲ್ ಅಲ್ಲಿ ಫೈಟ್ ಮಾಡಿರ್ತಾನೆ ಅಲ್ವಾ, ಅದರಲ್ಲಿ ಇವನಿಗೆ ಒಂದು ಹಲ್ಲು ಕೂಡ ಮುರಿದೋಗ್ಬಿಟ್ಟಿತ್ತಲ್ಲ. ಸೊ ಮತ್ತೆ ಹಲ್ಲಿಲ್ಲದೆ ಸ್ಕೂಲ್ಗೆ ಹೋದ್ರೆ ಹುಡುಗರು ಎಲ್ಲರೂ ಇವನನ್ನ ಕಿಂಡಲ್ ಮಾಡ್ತಾರೆ. ಸೊ ಏನನ್ನಾದ್ರೂ ಮಾಡ್ಲೇಬೇಕು ಅಂತ ಮನೆಯಲ್ಲಿ ಒಂದು ಗಮ್ ಇರುತ್ತೆ. ಅದನ್ನ ಯೂಸ್ ಮಾಡಿ ಹೇಗೋ ಹಲ್ಲನ್ನ ಅಂಟಿಸಿ ಇವನು ಮ್ಯಾಚ್ ಮಾಡ್ತಿರ್ತಾನೆ. ನಂತರ ನೆಕ್ಸ್ಟ್ ದಿನ ಸ್ಕೂಲ್ ಹತ್ರ ಹೋಗ್ತಾನೆ. ಆದ್ರೆ ಅವನಿಗೆ ಸ್ಕೂಲ್ ಒಳಗಡೆ ಹೋಗೋದಕ್ಕೆ ಮನ್ಸೇ ಇಲ್ಲ. ಸರಿ, ಓಕೆ, ಇವತ್ತು ಸ್ಕೂಲ್ಗೆ ಬಂಕ್ ಹಾಕ್ಬಿಟ್ಟು ಮನೆಗೆ ಹೋಗೋಣ ಅಂತ ರಿಟರ್ನ್ ಮನೆಗೆ ಹೋಗ್ತಾನೆ ಹುಡುಗ. ಅವನ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗೋವರೆಗೂ ಹೊರಗಡೆನೆ ವೆಯ್ಟ್ ಮಾಡೋಣ ಅಂತ ಹೌಸ್ ಇದು ವೆಯ್ಟ್ ಮಾಡ್ತಿರ್ತಾನೆ. ಅದೇ ತರ ಅವರ ಅಪ್ಪ ಕೆಲಸಕ್ಕೆ ಹೋದ ಮೇಲೆ ಇವನು ಅವನ ಮನೆ ಒಳಗಡೆ ಹೋಗ್ತಾನೆ. ಅಲ್ಲಿಂದ ಬೈನಾಕ್ಯುಲರ್ ಅನ್ನ ತಗೊಂಡು ಆಂಟಿ ಅವರ ಮನೆಯನ್ನ ನೋಡ್ತಿರ್ತಾನೆ. ಆದ್ರೆ ಒಳಗಡೆ ಆಂಟಿ ಅವರು ಮನೆಯಲ್ಲಿ ಇರೋ ರೀತಿ ಕಾಣ್ತಿಲ್ಲ. ಸರಿ, ಓಕೆ, ಇಲ್ಲೇನೆ ಕೂತ್ಕೊಂಡು ಎಷ್ಟು ದಿನ ಅಂತ ಅವರ ಮನೆಯನ್ನು ನೋಡೋದು, ಡೈರೆಕ್ಟ್ ಆಗಿ ಅವರ ಮನೆಗೆ ಹೋಗಿ ವಿಸಿಟ್ ಅನ್ನ ಕೊಡೋಣ ಅಂತ ಯೋಚನೆ ಮಾಡಿ ಆಂಟಿ ಅವರ ಮನೆಗೆ ಹೋಗ್ತಾನೆ ಹುಡುಗ. ಆವಾಗ ಒಬ್ಬರು ಪೋಸ್ಟ್ ಮ್ಯಾನ್ ಒಂದು ಪೋಸ್ಟರ್ ಕಾರ್ಡ್ ಅನ್ನು ತಂದು ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಸೊ ಹುಡುಗ ಪೋಸ್ಟ್ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ತುಂಬಾನೇ ಲೆಟರ್ಸ್ ಬಂದಿರುತ್ತೆ. ಅದರಲ್ಲಿ ಒಂದು ಲೆಟರ್ ಅನ್ನ ಈ ಹುಡುಗ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದು ಪ್ರೆಸಿಡೆಂಟ್ ಅವರ ಹತ್ರದಿಂದ ಬಂದಿರುತ್ತೆ. ಈ ಹುಡುಗನಿಗೆ ಏನುವೇ ಅರ್ಥವಾಗ್ತಿಲ್ಲ. ಯಾಕೆಂದ್ರೆ ಪ್ರೆಸಿಡೆಂಟ್ ಅವರನ್ನ ನೋಡೋದೇ ತುಂಬಾನೇ ದೊಡ್ಡ ವಿಷಯ. ಆದ್ರೆ ಅಂತಹ ಪ್ರೆಸಿಡೆಂಟ್ ಇವರಿಗೆ ಲೆಟರ್ ಅನ್ನು ಕಳಿಸಿದ್ದಾರೆ. ಹಾಗಾದ್ರೆ ಈ ಆಂಟಿ ಅವರು ಯಾರಾಗಿರ್ಬೇಕು ಅಂತ ಈ ಹುಡುಗನಿಗೆ ತುಂಬಾನೇ ಕನ್ಫ್ಯೂಷನ್ ಆಗಿರುತ್ತೆ. ಮತ್ತೆ ಒಂದು ಪಾರ್ಸಲ್ ಬೇರೆ ಬಂದಿರುತ್ತೆ. ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಸೆಂಟ್ ಅನ್ನ ಆಂಟಿಗಾಗಿ ಕಳ್ಸಿಕೊಟ್ಟಿರ್ತಾರೆ. ಸೊ ನಮ್ಮ ಹೀರೋ ಎಲ್ಲವನ್ನು ನೋಡ್ಬಿಟ್ಟು ಮತ್ತೆ ಅದೇ ಪೋಸ್ಟಲ್ ಬಾಕ್ಸ್ ಗೆ ಹಾಕಿಟ್ಬಿಡ್ತಾನೆ ಎಲ್ಲವನ್ನು. ಅದರ ನಂತರ ಮನೆ ಒಳಗಡೆ ಆಂಟಿ ಇರ್ತಿದಾರಾ ಅಂತ ಡೋರಿನ ಕೀ ಹೋಲ್ ಮುಖಾಂತರ ಒಳಗಡೆ ಹುಡುಗ ನೋಡ್ತಿರ್ತಾನೆ. ಆವಾಗ ಹೊರಗಡೆ ಹೋಗಿದ್ದ ಆಂಟಿ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದಿದ್ದ ತಕ್ಷಣ ಹುಡುಗನನ್ನ ನೋಡಿ, ಲೋ, ಯಾರೋ ನೀನು ಏನೋ ಮಾಡ್ತಿದ್ಯಾ ಇಲ್ಲಿ, ಏನಕ್ಕಾಗಿ ನನ್ನ ಮನೆಯನ್ನ ಇಣಕಿ ನೋಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ, ಸಾರಿ ಆಂಟಿ, ನಾನು ಇಲ್ಲೇನೆ ಪಕ್ಕದ ಮನೆಯಲ್ಲೇ ಇರ್ತಿದ್ದೀನಿ. ಆಕ್ಚುಲಿ ನಮ್ಮ ಸ್ಕೂಲ್ ಅಲ್ಲಿ ಯುರೋಪ್ಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ನನ್ನ ಹತ್ರ ಆ ಟ್ರಿಪ್ಪಿಗೆ ಹೋಗೋದಕ್ಕೆ ಹಣ ಇಲ್ಲ. ಆದ್ರಿಂದಾನೇ ಒಂದು ಪಾರ್ಟ್ ಟೈಮ್ ಕೆಲಸವನ್ನ ಹುಡುಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದ್ರೂ ನನಗೆ ಅಂತ ಕೆಲಸ ಇದೆಯಾ, ಅದ್ರ ಬಗ್ಗೆ ಕೇಳೋದಕ್ಕಾಗಿನೇ ನಾನು ಬಂದಿದ್ದು ಅಂತ ಹುಡುಗ ಹೇಳ್ಬೇಕಾದ್ರೆ ಆಂಟಿ ಸೈಲೆಂಟ್ ಆಗಿ ಇರ್ತಾರೆ. ನಂತರ ಹುಡುಗನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗಿ, ಓಕೆ, ನಿನಗೆ ಕೆಲಸ ಬೇಕಾ, ಏನು ಕೆಲಸ ನಿನಗೆ ಗೊತ್ತು ಅಂತ ಸಡನ್ ಆಗಿ ಕೇಳಿದ ತಕ್ಷಣ ಹುಡುಗ, ನಾನು ಮನೆಯನ್ನ ಕ್ಲೀನ್ ಮಾಡ್ತೀನಿ, ಗಾರ್ಡನ್ ಅನ್ನ ಚೆನ್ನಾಗಿ ನೋಡ್ಕೋತೀನಿ, ಗಿಡಕ್ಕೆ ನೀರನ್ನ ಹಾಕ್ತೀನಿ, ಏನಾದ್ರೂ ಒಂದು ಕೆಲಸವನ್ನ ಕೊಡಿ. ಸರಿ, ಓಕೆ, ನಾಳೆ ಕರೆಕ್ಟ್ ಆಗಿ ಇಂತಹ ಟೈಮ್ಗೆ ಇಲ್ಲಿಗೆ ಬಂದ್ಬಿಡು, ನಾನು ನನ್ನ ಮನೆ ಗಾರ್ಡನ್ ಅಲ್ಲೇ ಇರ್ತೀನಿ, ಬಂದು ನನ್ನ ಗಾರ್ಡನ್ ಅನ್ನ ಕ್ಲೀನ್ ಮಾಡು ಅಂತ ಹೇಳ್ಬೇಕಾದ್ರೆ ಈ ಹುಡುಗನು ಸರಿ ಅಂತ ಹೇಳಿರ್ತಾನೆ. ಆವಾಗ ಆ ಜಾಗದಲ್ಲಿ ಆ ಪ್ರೆಸಿಡೆಂಟ್ ಅವರ ಫೋಟೋ ಇರುತ್ತೆ. ಅದನ್ನು ನೋಡಿದ ಹುಡುಗ, ನಿಮಗೆ ಪ್ರೆಸಿಡೆಂಟ್ ಕೆನಡಿ ಅವರನ್ನ ಗೊತ್ತಾ ಅಂತ ಕೇಳ್ಬೇಕಾದ್ರೆ, ಹೌದು, ನಾವು ಅವಾಗ ಮೀಟ್ ಮಾಡ್ತಿರ್ತೀವಿ, ನಾವಿಬ್ಬರು ಫ್ರೆಂಡ್ಸ್ ರೀತಿ ಅಂತ ಹೇಳ್ಬೇಕಾದ್ರೆ, ಏನು ಫ್ರೆಂಡ್ ರೀತಿನಾ ಮೇಡಮ್, ನೀವು ತುಂಬಾನೇ ದೊಡ್ಡವರು ಅನ್ಸುತ್ತೆ. ನನ್ನ ಅಮ್ಮವರು ಒಂದೇ ಒಂದು ಸಲನೇ ಅವರನ್ನ ಮೀಟ್ ಮಾಡಿ ಕೈಯನ್ನ ಹ್ಯಾಂಡ್ ಶೇಕ್ ಮಾಡಿದ್ದಾರೆ. ಅದಕ್ಕೇನೆ ನನ್ನ ತಾಯಿ ಅವರಿಗೆ ತುಂಬಾನೇ ಹೆಮ್ಮೆ ಆಗ್ತಿತ್ತಂತೆ. ಆದ್ರೆ ಕೆನಡಿ ಅವರನ್ನ ನನ್ನ ತಂದೆಯವರಿಗೆ ಒಂದು ಚೂರು ಇಷ್ಟನೇ ಆಗೋದಿಲ್ಲ, ಫೋರ್ಜರಿ ಮಾಡಿನೇ ಇವರು ಗೆದ್ದಿದ್ದಾಗಿ ಹೇಳ್ತಿದ್ದಾರೆ ಅಂತೆಲ್ಲ ಹುಡುಗ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಆ ಆಂಟಿ ಅವರು ನಗಾಡ್ತಿರ್ತಾರೆ. ಸರಿ, ಓಕೆ, ಇವತ್ತು ನೀನು ಹೋಗಿದ್ದು ಬಾ, ನಾವು ನಾಳೆ ಮೀಟ್ ಮಾಡೋಣ ಅಂತ ಹೇಳಿ ಹುಡುಗನನ್ನು ಕಳ್ಸಿಕೊಡ್ಬೇಕಾದ್ರೆ ಸರಿ ಅಂತ ನಮ್ಮ ಹುಡುಗನು ಅಲ್ಲಿಂದ ಬಂದ್ಬಿಡ್ತಾನೆ.
ಅದರ ನಂತರ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಯಾವಾಗಿನ ರೀತಿನೂ ನಮ್ಮ ಹುಡುಗನು ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲಲ್ಲಿ ಇವನಿಗೆ ಅಂತ ಒಬ್ಳು ಗರ್ಲ್ ಫ್ರೆಂಡ್ ಇರ್ತಿದ್ದಾಳೆ ಅಲ್ವಾ, ಅವಳ ಜೊತೆ ಮಾತಾಡೋಣ ಅಂತ ನಿಂತು ಮಾತಾಡ್ತಿರ್ತಾನೆ. ಆದ್ರೆ ಆ ಸಮಯ ಅಂತ ನೋಡಿ ಆ ಸ್ಕೂಲಲ್ಲಿ ಇರುವ ಸಿಸ್ಟರ್ ಇದನ್ನು ನೋಡ್ಬಿಡ್ತಾರೆ. ಸುಮ್ನೆ ಸ್ಕೂಲ್ ಟೈಮ್ ಅಲ್ಲಿ ಹುಡುಗಿರ ಜೊತೆ ಹುಡುಗರನ್ನ ಮಾತಾಡೋದಕ್ಕೆ ಬಿಡೋದಿಲ್ಲ. ಅದ್ರಲ್ಲೂ ಇದು ಬೇರೆ ರಿಲಿಜಿಯನ್ ಅನ್ನ ಬೇಸ್ ಮಾಡಿದ ಸ್ಕೂಲ್ ಅಲ್ವಾ. ಅಷ್ಟೇ ಸಿಸ್ಟರ್ ಅವರು ನಮ್ಮ ಹುಡುಗನ ಕಿವಿಯನ್ನ ಹಿಡಿದು, ಹುಡುಗಿರ ಜೊತೆ ಮಾತಾಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ, ಇಲ್ಲಿಂದ ಹೋಗು ಅಂತ ಹೇಳಿ ಹುಡುಗನನ್ನ ಅಲ್ಲಿಂದ ಓಡಿಸ್ತಾರೆ. ನಮ್ಮ ಹುಡುಗನು ಸಪ್ಪಿಗೆ ಬೇಜಾರಾಗಿ ಅಲ್ಲಿಂದ ಹೋಗ್ತಾನೆ. ಇವಾಗ ಹೇಗೋ ಸ್ಕೂಲ್ ಮುಗ್ದೋಗ್ಬಿಟ್ಟಿರುತ್ತೆ. ಸರಿ ಓಕೆ, ಇವಾಗ ಹೋಗಿ ಆಂಟಿಯನ್ನ ನೋಡೋಣ ಅಂತ ಯೋಚನೆ ಮಾಡಿ ಅವರ ಮನೆಗೆ ಹೋಗ್ತಾನೆ. ಕಾಲಿಂಗ್ ಬೆಲ್ ಅನ್ನು ಪ್ರೆಸ್ ಮಾಡಿ, ಆಂಟಿ ನನ್ನನ್ನು ನಿಮಗೆ ನೆನ್ಪಿರ್ತಿದ್ಯಾ, ನಿಮ್ಮ ಪಕ್ಕದ ಮನೆಯಲ್ಲೇ ಇರ್ತಿದ್ದೀನಿ, ನಿನ್ನೆ ಕೂಡ ಇಲ್ಲಿಗೆ ಬಂದು ನಿಮ್ಮ ಹತ್ರ ಕೆಲಸ ಕೇಳಿದ್ನಲ್ಲ, ಗಾರ್ಡನ್ ಅನ್ನು ಕೂಡ ಕ್ಲೀನ್ ಮಾಡು ಅಂತ ಹೇಳಿದ್ರಲ್ವಾ, ಹುಡುಗನೇ ನಾನು ಅಂತ ಹುಡುಗ ಹೇಳ್ಬೇಕಾದ್ರೆ ಹಾ ನೆನ್ಪಾಗ್ತಿದೆ ತಮ್ಮ, ಬಾ ಬಾ ಒಳಗಡೆ ಬಾ ಅಂತ ಹೇಳಿ ಹುಡುಗನನ್ನ ಮನೆ ಒಳಗಡೆ ಕರ್ಕೊತಾರೆ. ನಂತರ ಮನೆ ಹಿಂದೆ ಇರ್ತಾ ಇರುವ ಗಾರ್ಡನ್ ಗೆ ಅವನನ್ನ ಕರ್ಕೊಂಡು ಹೋಗ್ತಾರೆ. ನೋಡ್ದ ತಮ್ಮ, ಇಲ್ಲಿರುವ ಕೆಲವೊಂದು ಹೂಗಳೆಲ್ಲ ಕೆಟ್ಟೋಗ್ತಿದೆ, ಸೊ ಅವನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡು, ನನಗೆ ಸ್ವಲ್ಪ ಹೊರಗಡೆ ಹೋಗಿದ್ದು ಬರೋ ಕೆಲಸ ಇರ್ತಿದೆ, ಸೊ ನಾನು ಡ್ರೆಸ್ ಚೇಂಜ್ ಅನ್ನ ಮಾಡಿ ಬರ್ತೀನಿ ಅಂತ ಹೇಳಿ ಕ್ಯಾಥರಿನ್ ಮನೆ ಒಳಗಡೆ ಹೋಗ್ತಾರೆ. ಸರಿ, ಆಂಟಿ ಅವರು ಕೆಲಸವನ್ನು ಕೊಟ್ಬಿಟ್ಟಿದ್ದಾರೆ, ಅದನ್ನ ಮಾಡೋಣ ಅಂತ ಹುಡುಗನು ಕೆಲಸವನ್ನ ಮಾಡ್ತಿರ್ತಾನೆ. ಎಲ್ಲವನ್ನು ಹೊಡೆದು ಬಡದು ಸೂಪರ್ ಆಗಿ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಿರ್ತಾನೆ. ಸ್ವಲ್ಪ ಹೊತ್ತನ್ನ ಬಿಟ್ಟು ಹಿಂದೆ ಹುಡುಗ ತಿರುಗಿ ನೋಡ್ಬೇಕಾದ್ರೆ ಆ ಹುಡುಗನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಆಂಟಿ ಅವರು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಸೌಂದರ್ಯವಾಗಿರ್ತಿದ್ದಾರೆ. ಕ್ಯಾಥರಿನ್ ಅವರೇ, ನೀವು ತುಂಬಾನೇ ಸೌಂದರ್ಯವಾಗಿರ್ತಿದ್ದೀರಾ, ನನಗೇನೆ ನನ್ನ ಕಣ್ಣುಗಳನ್ನ ನಂಬೋಕೆ ಆಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ, ಸರಿ ಇವತ್ತು ನಿನ್ನ ಕೆಲಸ ಮುಗ್ದೋಗ್ಬಿಟ್ಟಿದೆ, ಇಲ್ಲಿಂದ ಹೊರಡು ನೀನು ಅಂತ ಹೇಳಿ ಕ್ಯಾಥರಿನ್ ಅವರು ನಮ್ಮ ಹುಡುಗನನ್ನ ಕಳಿಸ್ಕೊಡ್ತಾರೆ. ಸೊ ನಮ್ಮ ಹುಡುಗನು ಆಂಟಿ ಅವರನ್ನ ನೋಡಿದ ನಿಶೆಯಲ್ಲಿ ಹಾಗೆ ಮನೆಗೆ ಬರ್ತಾನೆ. ನೋಡಿದ್ರೆ ಹುಡುಗನ ಡ್ರೆಸ್ ಎಲ್ಲ ಮಣ್ಣಾಗಿರುತ್ತೆ ಅಲ್ವಾ, ಸೊ ಅದನ್ನ ನೋಡಿದ ಅವನ ತಂದೆ ತಾಯಿ, ಏನಪ್ಪಾ ಬಟ್ಟೆ ಎಲ್ಲ ಫುಲ್ ಕೊಳಕಾಗಿರ್ತಿದೆ, ಎಲ್ಲಿಗೆ ಹೋಗಿದೆ ನೀನು ಅಂತ ಕೇಳಿದ್ರೆ, ಇಲ್ಲಪ್ಪ ನಾನು ಎಷ್ಟು ದಿನ ಅಂತ ನಿಮ್ಮ ದುಡ್ಡಲ್ಲಿ ನಾನು ತಿಂತಿರೋದು, ಅದಕ್ಕೇನೆ ಒಂದು ಪಾರ್ಟ್ ಟೈಮ್ ಕೆಲಸವನ್ನ ನೋಡ್ಕೊಳ್ಳೋಣ ಅಂತ ಕೆಲಸ ಹುಡ್ಕೋಬಿಟ್ಟಿದ್ದೇನೆ. ಅದೇ ನಮ್ಮ ಪಕ್ಕದ ಮನೆಯಲ್ಲಿ ಕ್ಯಾಥರಿನ್ ಅಂತ ಒಬ್ಬರು ಆಂಟಿ ಇರ್ತಿದಾರಲ್ಲ, ಅವರ ಮನೆಗೇನೆ ಕೆಲಸಕ್ಕೆ ಹೋಗಿದ್ದು ಬಂದೆ ಅಂತ ಹುಡುಗ ಹೇಳ್ಬೇಕಾದ್ರೆ ಇದನ್ನ ಕೇಳಿ ತಂದೆ ತಾಯಿಗೆ ಒಂದು ರೀತಿ ಆಗ್ತಿರುತ್ತೆ. ಯಾಕೆಂದ್ರೆ ಆ ಕ್ಯಾಥರಿನ್ ಅನ್ನುವ ಆಂಟಿ ಊರಿನ ಜನರ ಪ್ರಕಾರ ಸ್ವಲ್ಪ ಹಾಗೆ ಹೀಗೋ ಅಂತ ಕೆಲಸ ಮಾಡುವಂತಹ ಒಬ್ಬಳು ಹೆಂಗಸು. ಆದ್ರಿಂದ ಊರಿನ ಜನರಿಗೆ ಯಾರಿಗೂ ಅವಳನ್ನ ಇಷ್ಟ ಆಗೋದೇ ಇಲ್ಲ. ಆದ್ರಿಂದ ತಂದೆಯವರು ಹುಡುಗನನ್ನ ನೋಡಿ, ತಮ್ಮ ಆಂಟಿ ಅವರ ಮನೆಯಲ್ಲ ನೀನು ಕೆಲಸ ಮಾಡ್ತಿದ್ಯಾ, ಆಂಟಿ ಅವರು ಬೇರೆ ರೀತಿಯ ಕೆಲಸಗಳನ್ನ ಮಾಡೋ ರೀತಿ ನಾನು ಕೇಳ್ಪಟ್ಟೆ ಕಣಪ್ಪ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗ, ಇಲ್ಲಪ್ಪ ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊತಿದ್ದಾರೆ, ಅದರಿಂದ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹುಡುಗ ಹೇಳ್ತಿರ್ತಾನೆ. ಆದ್ರೆ ಈ ವಿಷಯ ಅವರ ಮನೆಯಲ್ಲಿ ಇರ್ತಾ ಇರುವ ಅವನ ತಾಯಿಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಅದರ ನಂತರ ನಮ್ಮ ಹುಡುಗ ಅವನ ರೂಮಿಗೆ ಹೋಗ್ತಾನೆ. ಅಲ್ಲಿಂದ ಆಂಟಿ ಅವರ ಮನೆಯನ್ನೇ ನೋಡ್ತಿರ್ತಾನೆ. ಆವಾಗ ಆಂಟಿ ಅವರ ಮನೆ ಹೊರಗಡೆ ಕಾಸ್ಟ್ಲಿಯಾಗಿ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಆ ಕಾರನ್ನ ಬಿಟ್ಟು ಕೆಳಗಡೆ ಇಳಿದು ಬರುವ ವ್ಯಕ್ತಿ ಆ ಊರಿನ ಪ್ರೆಸಿಡೆಂಟ್. ಅದನ್ನ ಅವನ ಕಣ್ಣಿಂದಾನೇ ನಂಬೋದಕ್ಕೇನೆ ಆಗ್ತಿಲ್ಲ. ಆದ್ರಿಂದ ಹುಡುಗ ತಕ್ಷಣ ಕ್ಯಾಮ್ರಾವನ್ನ ತಗೊಂಡು ಫೋಟೋಸ್ ಅನ್ನ ತಗೋತಾನೆ. ನೋಡಿದ್ರೆ ಆಂಟಿ ಅವರಿಗೆ ಮೇಲಿಂದ ಕೆಳಗಡೆ ಇಳಿದು ಬಂದು ಕೆನಡಿ ಅವರಿಗೆ ತಪ್ಪಿಕೊಂಡು ಕಿಸನ್ನ ಮಾಡ್ತಿರ್ತಾಳೆ. ಇದನ್ನ ನೋಡಿ ನಮ್ಮ ಹುಡುಗನಿಗೆ ಡೌಟ್ ಆಗುತ್ತೆ. ಮೇ ಬಿ ನಮ್ಮ ತಂದೆಯವರು ಹೇಳಿದ್ರಲ್ವಾ, ಆ ರೀತಿಯ ತಪ್ಪಾದ ಕೆಲಸವನ್ನೇ ಆಂಟಿ ಅವರು ಮಾಡ್ತಿದಾರೋ ಅಂತೆಲ್ಲ ಹುಡುಗ ಯೋಚನೆ ಮಾಡಿ ನೋಡ್ತಾನೆ. ನಂತರ ಅದನ್ನ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ದಿನ ಮತ್ತೆ ಅವರ ಮನೆಗೆ ಕೆಲಸಕ್ಕೆ ಹೋಗ್ತಾನೆ. ಅಲ್ಲಿ ಗಾರ್ಡನ್ ಅನ್ನ ಇಬ್ಬರು ಸೇರಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ನಮ್ಮ ಹುಡುಗ ಆಂಟಿ ಅವರ ಹತ್ರ ಕ್ವಶನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಕ್ಯಾಥರಿನ್ ಅವರೇ, ನಿನ್ನೆ ನೀವು ಹೇಳಿದ್ರಲ್ವಾ ಆ ಪ್ರೆಸಿಡೆಂಟ್ ನೀವೇ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅಂತ, ಅದನ್ನ ನಾನು ಸುಳ್ಳು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನೆ ನಮ್ಮ ಮನೆ ವಿಂಡೋ ಇಂದ ಹೊರಗಡೆ ನೋಡ್ಬೇಕಾದ್ರೆ ಆವಾಗ್ಲೇ ನನಗೆ ಗೊತ್ತಾಯ್ತು, ಆ ಪ್ರೆಸಿಡೆಂಟ್ ಅವರು ನಿಮಗೆ ಹಸ್ಬೆಂಡಾ ಇಲ್ಲ ನಿಮ್ಮ ರಿಲೇಟಿವಾ, ನಿಮಗೂ ಅವರಿಗೂ ಏನು ಸಂಬಂಧ ಅಂತ ಹುಡುಗ ಕೇಳ್ಬೇಕಾದ್ರೆ ಇದನ್ನ ಕೇಳಿ ಆಂಟಿ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇಲ್ಲಿ ನೋಡು, ಇದು ದೊಡ್ಡವರ ಸಮಾಚಾರ, ಇದ್ರ ಬಗ್ಗೆ ಎಲ್ಲ ನೀನು ಕ್ವಶನ್ ಮಾಡಬೇಡ ಅಂತ ಹೇಳ್ಬೇಕಾದ್ರೆ ಆ ಹುಡುಗನು ಸೈಲೆಂಟ್ ಆಗಿರ್ತಾನೆ. ಅದರ ನಂತರ ಆಂಟಿ ಅವರನ್ನ ನೋಡಿ, ಹೌದು ನಮ್ಮ ತಂದೆಯವರು ನಿಮ್ಮ ಬಗ್ಗೆ ಒಂದು ವಿಷಯವನ್ನು ಹೇಳಿದ್ರು, ನಿಮಗೆ ಯಾರೋ ಒಬ್ಬ ಹುಡುಗ ಇರ್ತಿದ್ನಂತಲ್ಲ, ಇವಾಗ ಎಲ್ಲಿ ಆ ಹುಡುಗ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಕ್ಯಾಥರಿನ್ ಅವರು ಲೈಟ್ ಆಗಿ ಎಮೋಷನಲ್ ಆಗ್ಬಿಡ್ತಾರೆ. ಹೌದು, ಆಕ್ಚುಲ್ ಆಗಿ ನನಗೆ ಒಬ್ಬ ಮಗ ಇರ್ತಿದ್ದ, ಇವಾಗ ಮಾತ್ರ ಅವನು ಬೆಳ್ಕೊಬಿಟ್ಟಿದ್ರೆ ನಿನ್ನ ಏಜ್ ಅಲ್ಲಿ ಇರ್ತಿದ್ದ, ಆದ್ರೆ ಅವನು ಸತ್ತೋಗ್ಬಿಟ್ಟ ಅಂತ ಹೇಳ್ಬೇಕಾದ್ರೆ ಇವು ಎಲ್ಲವನ್ನು ಹೀರೋನು ಕೇಳಿಸ್ಕೊತಿರ್ತಾನೆ. ಹೌದಾ, ನಿಮಗೆ ಒಬ್ಬ ಮಗ ಇರ್ತಿದ್ನ, ನಿಮಗೆ ಒಬ್ಬ ಮಗ ಇದ್ದ ಅಂದ್ರೆ ನಿಮಗೆ ಖಂಡಿತ ಒಬ್ಬರು ಹಸ್ಬೆಂಡ್ ಅಂತ ಇದ್ದಿರ್ಬೇಕಲ್ಲ ಅಂತ ಕೇಳಿದ್ರೆ ನಮ್ಮ ಇಬ್ಬರಿಗೆ ಡಿವೋರ್ಸ್ ಆಗ್ಬಿಡ್ತು, ಅವರು ಸೆಪರೇಟ್ ಆಗಿರ್ತಿದ್ದಾರೆ, ನಾನು ಇವಾಗ ಸೆಪರೇಟ್ ಆಗಿರ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇವು ಎಲ್ಲವನ್ನು ಹೀರೋಗೆ ಕೇಳಿಸ್ಕೋಬೇಕಾದ್ರೆ ಒಂಥರ ಬೇಜಾರಾಗ್ಬಿಡ್ತಾನೆ. ಸೊ ಕ್ಯಾಥರಿನ್ ಅವರು ನಮ್ಮ ಹುಡುಗನ ಹತ್ರ ಬಂದು, ಸರಿ ಕಣಪ್ಪ, ಇವತ್ತು ನಿನ್ನ ಕೆಲಸ ಮುಗ್ದೋಗ್ಬಿಟ್ಟಿದೆ, ಇಲ್ಲಿಂದ ನೀನು ಹೋಗು ಅಂತ ನಮ್ಮ ಹೀರೋನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಸರಿ ಅಂತ ನಮ್ಮ ಹುಡುಗನು ಅಲ್ಲಿಂದ ಹೋಗೋ ರೀತಿ ಹೋಗಿ ಆ ಮನೆ ಒಳಗಡೆನೆ ಹೌಸ್ಕೊತಾನೆ. ನಂತರ ಕ್ಯಾಥರಿನ್ ಅವರು ಡ್ರೆಸ್ ಅನ್ನೆಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲಿಗೋ ಹೊರಡ್ತಾರೆ. ಸೊ ನಮ್ಮ ಹುಡುಗನು ಅವರಿಗೇನೆ ಗೊತ್ತಾಗದೆ ಅವರನ್ನ ಫಾಲೋ ಮಾಡಿ ಹಿಂದೆನೆ ಹೋಗ್ತಿರ್ತಾನೆ. ನೋಡಿದ್ರೆ ಆ ಕ್ಯಾಥರಿನ್ ಅವರು ಒಬ್ಬ ಬೋಡೆ ತಲೆಯನ್ನ ಮೀಟ್ ಮಾಡ್ತಾರೆ. ಆಕ್ಚುಲಿ ಇಲ್ಲಿ ಏನು ನಡೀತಿದೆ ಅಂದ್ರೆ ಆಂಟಿ ಅವರು ಒಂದು ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಆ ಪ್ರೆಸಿಡೆಂಟ್ ಇರ್ತಿದ್ದಾರೆ ಅಲ್ವಾ, ಅವರು ಕೊಡುವ ಹಣಕ್ಕೆಲ್ಲ ಹುಡುಗಿರನ್ನ ಸಪ್ಲೈ ಮಾಡ್ಬೇಕು, ಏನಾದ್ರೂ ಹುಡುಗಿರು ಜೊತೆಗೆ ಇರ್ಬೇಕು ಅಂತ ಅವರಿಗೆ ಅನ್ಸಿದ್ರೆ ಈ ಜಾಗಕ್ಕೆ ಬರ್ತಾರೆ. ಆದ್ರಿಂದಾನೇ ಅದೇ ತರನೇ ನಿನ್ನೆ ರಾತ್ರಿ ಕೂಡ ನಮ್ಮ ಕ್ಯಾಥರಿನ್ ಅವರ ಮನೆಗೆ ಪ್ರೆಸಿಡೆಂಟ್ ಬಂದಿದ್ದು. ಇವು ಎಲ್ಲವನ್ನು ದೂರದಿಂದ ನಮ್ಮ ಚಿಕ್ಕ ಹುಡುಗ ನೋಡ್ತಾನೆ ಇರ್ತಾನೆ. ಆದ್ರೆ ಅವನ ಏಜ್ಗೆ ಇವು ಏನುವೇ ಅರ್ಥವಾಗ್ತಿಲ್ಲ. ಈ ಕಡೆ ಕ್ಯಾಥರಿನ್ ಅವರು ಆ ಬೋಡೆ ತಲೆ ಹತ್ರ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆ ಬೋಡೆ ತಲೆ ಯಾರು ಅಂದ್ರೆ ಆ ಏಜೆನ್ಸಿಗೆ ಹೆಡ್. ಸೊ ಇಬ್ಬರು ಮಾತಾಡಿ ಅಲ್ಲಿಂದ ಡಿವೈಡ್ ಆಗಿ ಹೋಗ್ತಾರೆ. ಸೊ ನಮ್ಮ ಹುಡುಗನು ನಂತರ ಅವನ ಮನೆಗೆ ಬರ್ತಾನೆ. ಅವನ ಹತ್ರ ಒಂದು ಪ್ಲೇ ಬಾಯ್ ಮ್ಯಾಗಝಿನ್ ಇರ್ತಿದೆಯಲ್ಲ, ಇದಕ್ಕೂ ಮುಂಚೆ ಕೂಡ ಆ ಮ್ಯಾಗಝಿನ್ ಅಲ್ಲಿ ಆಂಟಿ ಅವರು ಇರೋ ರೀತಿ ಇವನು ಕಲ್ಪನೆ ಮಾಡಿ ನೋಡಿರ್ತಾನೆ ಅಲ್ವಾ. ಇವಾಗ ಆಂಟಿ ಅವರ ಫೋಟೋವನ್ನೇ ಕಟ್ ಮಾಡಿ ಆ ಮ್ಯಾಗಝಿನ್ ಗೆ ಅಂಟಿಸಿ ಇಡ್ತಾನೆ. ಅಷ್ಟೊಂದು ಇವನಿಗೆ ಆಂಟಿ ಅವರನ್ನು ತುಂಬಾನೇ ಇಷ್ಟವಾಗ್ಬಿಟ್ಟಿದೆ.
ಇದರ ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ಹೊರಟು ಸ್ಕೂಲ್ಗೆ ಹೋಗ್ತಾನೆ. ಆವಾಗ ಇವನು ಸ್ಕೂಲಲ್ಲಿ ಒಬ್ಬಳು ಹುಡುಗಿಯನ್ನ ಲವ್ ಮಾಡ್ತಿದ್ದಾನೆ ಅಲ್ವಾ, ಅವಳನ್ನ ಮೀಟ್ ಮಾಡ್ತಾನೆ. ಈ ಹುಡುಗ ಮನೆಗೆ ಹೋದ್ರೆ ಆಂಟಿಯನ್ನ ನೋಡ್ತಿದ್ದಾನೆ, ಸ್ಕೂಲ್ಗೆ ಬಂದ್ರೆ ಈ ಹುಡುಗಿಯನ್ನ ನೋಡ್ತಿದ್ದಾನೆ. ಇವತ್ತು ಆ ಹುಡುಗಿ ನಮ್ಮ ಹೀರೋವನ್ನ ಮೀಟ್ ಮಾಡಿ ಅವನ ಹತ್ರ, ಲೋ ಇವತ್ತು ನಮ್ಮ ಮನೆಯಲ್ಲಿ ಯಾರೂ ಇರೋದಿಲ್ಲ, ಅಪ್ಪ ಅಮ್ಮ ಎಲ್ಲೋ ಹೊರಗಡೆ ಹೋಗ್ತಿದ್ದಾರೆ, ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತಿದ್ದಾರೆ, ನಾವು ಎಲ್ಲರೂ ಜಾಲಿಯಾಗಿರ್ತೀವಿ, ನೀನುವೇ ಬಾ ನಮ್ಮ ಮನೆಗೆ ಅಂತ ಹೇಳ್ಬೇಕಾದ್ರೆ ಈ ಹುಡುಗನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಸೊ ಅದೇ ತರ ಸಂಜೆ ಆ ಹುಡುಗಿ ಮನೆಗೆ ಹೋಗ್ತಾನೆ ಹೀರೋ. ಇಬ್ಬರುವೆ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಲ್ರೆಡಿ ಇವನಿಗೆ ಸ್ಕೂಲ್ ಜಗಳದಲ್ಲಿ ಹಲ್ಲು ಮುರಿದೋಗ್ಬಿಟ್ಟಿರುತ್ತೆ ಅಲ್ವಾ, ಅದನ್ನ ಕೂಡ ಗಮ್ ಹಾಕಿ ಅಂಟಿಸಿಟ್ಟಿರ್ತಾನಲ್ಲ. ಸೊ ಇವಾಗ ಈ ಹುಡುಗಿನ ಕಿಸ್ ಮಾಡ್ಬೇಕಾದ್ರೆ ಹಲ್ಲು ಸೆಪರೇಟ್ ಆಗಿ ಬಂದ್ಬಿಡುತ್ತೆ. ಇದನ್ನು ನೋಡುವ ಹುಡುಗಿನು, ಲೋ ಏನೋ ಇದು ಹಲ್ಲು ಹೊಡೆದೋಗಿದೆಯಲ್ಲ ನಿನಗೆ, ಸರಿ ಓಕೆ ನೀನು ಸರ್ಜರಿ ಮಾಡಿ ಈ ಹಲ್ಲನ್ನ ಫಿಕ್ಸ್ ಮಾಡಿ ಬಾ, ನಂತರ ನಾವು ಮತ್ತೆ ಕಿಸನ್ನ ಮಾಡೋಣ ಅಂತ ಹೇಳಿ ಹುಡುಗಿ ಕಳಿಸ್ಕೊಡ್ಬೇಕಾದ್ರೆ ನಮ್ಮ ಹುಡುಗನು ಸರಿ ಅಂತ ಅವನ ಮನೆಗೆ ರಿಟರ್ನ್ ಬರ್ತಾನೆ. ನಂತರ ಅವನ ತಂದೆ ತಾಯಿಯನ್ನು ನೋಡಿ, ಅಪ್ಪ ನನಗೆ ಹಲ್ಲು ಮುರಿದೋಗ್ಬಿಟ್ಟಿದೆ, ಅದನ್ನು ಫಿಕ್ಸ್ ಮಾಡಿ ಕೊಡಿ ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳಿ ತಂದೆ ತಾಯಿ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವರು ಏನಂತ ಅನ್ಕೋತಾರಂದ್ರೆ, ಇವನು ಆಂಟಿ ಅವರ ಮನೆಗೆ ಕೆಲ್ಸಕ್ಕೆ ಹೋಗ್ತಿದ್ದಾನಲ್ಲ, ಅಲ್ಲೇನೆ ಇವನಿಗೆ ಏನೋ ಆಗ್ಬಿಟ್ಟಿದೆ, ಆದ್ರಿಂದಾನೇ ಹಲ್ಲು ಮುರಿದೋಗ್ಬಿಟ್ಟಿದೆ ಅಂತ ಅನ್ಕೋತಾರೆ. ಇಲ್ಲಿ ನೋಡು, ಇದರ ನಂತರವೆಲ್ಲ ನೀನು ಮತ್ತೆ ಆಂಟಿ ಅವರ ಮನೆಗೆಲ್ಲ ಹೋಗೋದು ಬೇಕಾಗಿಲ್ಲ, ಸುಮ್ನೆ ಮನೇಲೇ ಇರೋ ಅಂತ ಹೇಳ್ಬೇಕಾದ್ರೆ ಪೇರೆಂಟ್ಸ್ ಮತ್ತೆ ಹುಡುಗನ ಮಧ್ಯದಲ್ಲಿ ಜಗಳ ಆಗುತ್ತೆ. ಸೊ ಹುಡುಗ ಕೋಪ ಮಾಡ್ಕೊಂಡು ಅವತ್ತು ರಾತ್ರಿ ಮನೆಯನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ತಾನೆ. ಅವಾಗ ಆಂಟಿ ಅವರ ಮನೆಯನ್ನ ಕ್ರಾಸ್ ಮಾಡಿ ಹುಡುಗ ಹೋಗ್ತಿರ್ಬೇಕಾದ್ರೆ ಆಂಟಿ ಅವರ ಮನೆಯಲ್ಲಿ ತುಂಬಾ ಜನರು ಬಂದು ಪಾರ್ಟಿಯನ್ನ ಮಾಡ್ತಿರ್ತಾರೆ. ಸೊ ಇವನಿಗೆ ಮನೆ ಹೊರಗಡೆ ನಿಂತು ಕಿಟಕಿ ಮುಖಾಂತರ ಎಲ್ಲವನ್ನು ನೋಡ್ತಿರ್ತಾನೆ. ಅವಾಗ ಆ ಕಡೆ ಬಂದಿದ್ದ ಒಬ್ಬ ವ್ಯಕ್ತಿ ಸಡನ್ ಆಗಿ ನಮ್ಮ ಹುಡುಗನನ್ನ ಹಿಡಿದು, ಲೋ ಯಾರೋ ನೀನು, ಏನೋ ಮಾಡ್ತಿದ್ಯಾ, ಏನಕ್ಕಾಗಿ ಮನೆಯನ್ನ ನೀನು ಇಣಕಿ ನೋಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ, ಇಲ್ಲ ನನಗೆ ಆಂಟಿ ಅವರನ್ನ ಚೆನ್ನಾಗಿ ಗೊತ್ತು, ಸುಮ್ನೆ ನಾನು ನೋಡ್ತಿದ್ಯಾ ಅಂತ ಹೇಳ್ಬೇಕಾದ್ರೆ ಅವನನ್ನ ಹಿಡಿದು ಆ ಮನೆ ಒಳಗಡೆ ಎಳ್ಕೊಂಡು ಹೋಗ್ತಾರೆ ಆ ವ್ಯಕ್ತಿ. ಆಕ್ಚುಲಿ ಆ ಪರ್ಸನ್ ಯಾರು ಅಂದ್ರೆ ಆ ಕ್ಯಾಥರಿನ್ ಆಂಟಿ ಅವರ ಹಸ್ಬೆಂಡ್. ಸೊ ಇವಾಗ ನಮ್ಮ ಹುಡುಗನನ್ನ ಹಿಡಿದು ಒಳಗಡೆ ಎಳ್ಕೊಂಡು ಹೋಗಿ, ಹೇ ಕ್ಯಾಥರಿನ್, ಈ ಹುಡುಗ ಯಾರು ಅಂತ ನಿನಗೆ ಗೊತ್ತಾ, ನಿನ್ನ ಮನೆಯನ್ನ ಇಣಕಿ ನೋಡ್ತಿದ್ದ ಅಂತ ಹೇಳ್ಬೇಕಾದ್ರೆ, ಈ ಚಿಕ್ಕ ಹುಡುಗನನ್ನ ನನಗೆ ಚೆನ್ನಾಗಿ ಗೊತ್ತು, ಇವನು ನನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನನ್ನ ಬಿಡು ಅಂತ ಹೇಳ್ಬೇಕಾದ್ರೆ ಹಸ್ಬೆಂಡ್ ಅವರು ಬಿಟ್ಬಿಡ್ತಾರೆ ನಮ್ಮ ಹುಡುಗನನ್ನ. ಆಕ್ಚುಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವಾಗ್ಲೂ ಜಗಳ ಬರ್ತಾನೆ ಇರುತ್ತೆ. ಇವರ ಮಗ ಸತಿದಕ್ಕೆ ಕಾರಣ ಹಸ್ಬೆಂಡ್ ಅವರೇ ಅಂತ ಅನ್ಕೊಂಡಿದ್ದಾಳೆ ನಮ್ಮ ಕ್ಯಾಥರಿನ್. ಆದ್ರಿಂದಾನೇ ಗಂಡನ ಹತ್ರ ಡಿವೋರ್ಸ್ ಅನ್ನ ತಗೊಂಡು ಹೊರಗಡೆ ಬಂದು ಈ ರೀತಿ ಒಂದು ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಹಸ್ಬೆಂಡ್ ಅವರು ಈ ಮನೆಗೆ ಬಂದು, ಪ್ಲೀಸ್ ಮಾ ನನ್ನನ್ನ ಬಿಟ್ಟು ನೀನು ದೂರ ಆಗ್ಬೇಡ, ನನ್ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡ, ನನ್ನ ಜೊತೆ ಬಂದ್ಬಿಡು, ಈ ಕೆಲಸವನ್ನೆಲ್ಲ ಬಿಟ್ಬಿಡು, ನೀನು ನಾವಿಬ್ಬರು ಮತ್ತೆ ಒಂದಾಗಿ ಸೇರಿ ಒಟ್ಟಿಗೆ ಜೀವನವನ್ನ ಮಾಡೋಣ ಅಂತ ಹೇಳ್ಬೇಕಾದ್ರೆ ಕ್ಯಾಥರಿನ್ ಅವರಿಗೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೇನೆ ಆಗ್ತಿಲ್ಲ. ನಿನ್ನಿಂದಾನೇ ನನ್ನ ಮಗ ಸತ್ತಿದ್ದು, ನೀನೊಬ್ಬ ಕಚಡ, ನಿನ್ನ ಜೊತೆ ಎಲ್ಲ ನಾನು ಬರೋದಕ್ಕೆ ಆಗೋದಿಲ್ಲ, ಪ್ಲೀಸ್ ಸುಮ್ನೆ ಇಲ್ಲಿಂದ ನೀನು ಹೋಗ್ಬಿಡು ಅಂತ ಅದು ಇದು ಅಂತ ಸಿಕ್ಕಾಪಟ್ಟೆ ಬೈತಿರ್ತಾರೆ. ಈ ಹಸ್ಬೆಂಡ್ ಕ್ಯಾಥರಿನ್ ಅನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಕ್ಯಾಥರಿನ್ ಅವರು ಕೇಳೋ ರೀತಿ ಕಾಣ್ತಿಲ್ಲ. ಸೊ ಅವನಿಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಸೊ ಇಲ್ಲಿ ನಡೆಯುವ ವಿಷಯ ಎಲ್ಲವನ್ನು ಅಲ್ಲೇನೆ ನಿಂತು ನಮ್ಮ ಚಿಕ್ಕ ಹುಡುಗ ನೋಡ್ತಿರ್ತಾನೆ. ಸೊ ಕ್ಯಾಥರಿನ್ ಅವರ ಲೈಫ್ ಅಲ್ಲಿ ಅವರ ಮಗನನ್ನ ಅವರು ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಅನ್ನುವ ವಿಷಯ ಇವಾಗ್ಲೇನೆ ನಮ್ಮ ಹುಡುಗನಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಸೊ ಅವನಿಗೆ ಅವರ ಮನೆಗೆ ಹೋಗ್ತಾನೆ. ನಿನ್ನೆ ರಾತ್ರಿ ಅವರ ತಂದೆ ತಾಯಿ ಹತ್ರ ಹಠ ಮಾಡಿರ್ತಾನೆ ಅಲ್ವಾ ಹುಡುಗ. ಸೊ ತಂದೆನು ಸರಿ ಅಂತ ಒಬ್ರು ಡೆಂಟಿಸ್ಟ್ ಹತ್ರ ನಮ್ಮ ಹುಡುಗನನ್ನ ಕರ್ಕೊಂಡು ಹೋಗಿರ್ತಾರೆ. ಸೊ ಹುಡುಗನು ಹಲ್ಲನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಆ ಜಾಗವನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಆವಾಗ ರೋಡ್ ಅಲ್ಲಿ ಯಾರೋ ಒಬ್ಬರು ವ್ಯಕ್ತಿ ನಡೆದು ಹೋಗೋ ರೀತಿ ಇರುತ್ತೆ. ಅವರನ್ನ ಎಲ್ಲೋ ನೋಡಿದ ರೀತಿ ಫೀಲ್ ಆಗುತ್ತೆ ನಮ್ಮ ಹುಡುಗನಿಗೆ. ಅದು ಬೇರೆ ಯಾರು ಇಲ್ಲ, ನಿನ್ನೆ ರಾತ್ರಿ ನೋಡಿದ ಕ್ಯಾಥರಿನ್ ಅವರ ಹಸ್ಬೆಂಡ್. ಇವರು ಕ್ಯಾಥರಿನ್ ಅವರ ಹಸ್ಬೆಂಡ್ ಅಲ್ಲ, ಇವರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಅವರಿಗೇನೆ ಗೊತ್ತಾಗದೆ ಅವರನ್ನ ಫಾಲೋ ಮಾಡಿ ಹೋಗ್ತಾನೆ. ನೋಡಿದ್ರೆ ನಮ್ಮ ಹೀರೋಯಿನ್ ನಿನ್ನೆ ಒಬ್ಬ ಬೋಡೆ ತಲೆ ಹತ್ರ ಮಾತಾಡಿರ್ತಾರೆ ಅಲ್ವಾ, ಅದೇ ಬೋಡೆ ತಲೆ ಜೊತೆಗೇನೆ ಈ ಹಸ್ಬೆಂಡ್ ಅವನು ಮಾತಾಡ್ತಿರ್ತಾನೆ. ಇವರಿಬ್ಬರ ಆ ಜಾಗದಲ್ಲಿ ನಿಂತು ಏನನ್ನು ಮಾತಾಡ್ಕೊತಿರ್ತಾರೆ. ಸೊ ಅವರಿಗೇನೆ ಗೊತ್ತಿಲ್ಲದೆ ಕಿವಿ ಕೊಟ್ಟು ಕೇಳಿಸ್ಕೊತಿರ್ತಾನೆ ನಮ್ಮ ಹುಡುಗ. ಆಕ್ಚುಲಿ ಆ ಹಸ್ಬೆಂಡ್ ಗೆ ಪ್ರೆಸಿಡೆಂಟ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ. ಯಾಕೆಂದ್ರೆ ಆ ಪ್ರೆಸಿಡೆಂಟ್ ಇಂದಾನೆ ನನ್ನ ಹೆಂಡತಿ ನನ್ನನ್ನ ಬಿಟ್ಟು ದೂರ ಆಗಿದ್ದು. ಸೊ ಆ ಪ್ರೆಸಿಡೆಂಟ್ ಅವರ ಕಥೆಯನ್ನ ಹೇಗಾದ್ರೂ ಮುಗಿಸ್ಬೇಕು ಅಂತ ನಮ್ಮ ಕ್ಯಾಥರಿನ್ ಅವರ ಹಸ್ಬೆಂಡ್ ಅವನ ಫ್ರೆಂಡ್ ಅನ್ನ ಕರ್ಕೊಂಡು ಬಂದು ಆ ಬೋಡೆ ತಲೆ ಹತ್ರ ಹೇಳ್ತಿರ್ತಾನೆ. ಅದಕ್ಕೆ ಆ ಬೋಡೆ ತಲೆನು ಸಪೋರ್ಟ್ ಮಾಡೋ ರೀತಿ ಆ ಹಸ್ಬೆಂಡ್ ಹತ್ರ ಮಾತಾಡ್ತಿರ್ತಾನೆ. ಆಕ್ಚುಲಿ ಆ ಬೋಡೆ ತಲೆ ನಮ್ಮ ಹೀರೋಯಿನ್ ಜೊತೆ ಇರೋ ರೀತಿ ಇದ್ಕೊಂಡೆ ಪ್ರೆಸಿಡೆಂಟ್ ಅನ್ನು ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಇವು ಎಲ್ಲವೇ ಆ ಹುಡುಗನಿಗೆ ಗೊತ್ತಾಗ್ತಿದೆ, ಆದ್ರೆ ಅವನ ಏಜ್ ಗೆ ಇವು ಎಲ್ಲವೇ ಸರಿಯಾಗಿ ಅರ್ಥವಾಗ್ತಿಲ್ಲ. ಆವಾಗ ಹಸ್ಬೆಂಡ್, ನಾನು ಕ್ಯಾಥರಿನ್ ಅನ್ನ ತುಂಬಾ ದಿನಗಳಾಗಿ ನೋಡ್ತಿದ್ದೀನಿ, ಅವಳು ಯಾವಾಗ್ಲೂ ಒಂದು ಡೈರಿಯನ್ನ ಬರೀತಾಳೆ. ಸೊ ಖಂಡಿತ ಪ್ರೆಸಿಡೆಂಟ್ ಬಗ್ಗೆ ಎಲ್ಲ ವಿಷಯಗಳು ಆ ಡೈರಿಯಲ್ಲಿ ಮೆನ್ಷನ್ ಅನ್ನ ಮಾಡಿ ಬರ್ದಿರ್ತಾಳೆ. ಸೊ ಹೇಗಾದ್ರೂ ಆ ಡೈರಿಯನ್ನ ನಾವು ತಗೋಬೇಕು. ಅಕಸ್ಮಾತ್ ಆ ಡೈರಿ ಬೇರೆ ಯಾರ ಕೈಗಾದ್ರೂ ಸಿಕ್ಬಿಟ್ರೆ ಅಷ್ಟೇ ನಾವಿಬ್ಬರು ಟಚ್ ಅಲ್ಲಿ ಇರ್ತಿದೀವಿ ಅನ್ನುವ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ಪ್ರೆಸಿಡೆಂಟ್ ಅನ್ನ ನಾವು ಕೊಂದ್ರು ಕೂಡ ನಾವೇನೆ ಕೊಂದಿರೋದು ಅನ್ನೋದನ್ನೇ ಈಸಿಯಾಗಿ ಕಂಡುಹಿಡಿದು ಬಿಡ್ತಾರೆ. ಫಸ್ಟ್ ನಾವು ಆ ಡೈರಿಯನ್ನು ತಗೋಬೇಕು ಅಂತ ಇವ್ರುಗಳು ಮಾತಾಡ್ತಿರ್ತಾರೆ. ಇವು ಎಲ್ಲವನ್ನೂ ಕೇಳಿಸ್ಕೊಂಡ ನಮ್ಮ ಹೀರೋ ಅಲ್ಲಿಂದ ಬೇಗನೆ ಹೊರಡ್ತಾನೆ. ಕ್ಯಾಥರಿನ್ ಅವರ ಮನೆಗೆ ಬಂದು ನೋಡ್ಬೇಕಾದ್ರೆ ಮನೆ ಡೋರ್ ಎಲ್ಲ ಓಪನ್ ಆಗಿನೇ ಇರುತ್ತೆ, ಆದ್ರೆ ಮನೆಯಲ್ಲಿ ಕ್ಯಾಥರಿನ್ ಇರೋ ರೀತಿ ಇಲ್ಲ. ಸೊ ಇವನಿಗೆ ಮನೆ ಒಳಗಡೆ ನುಗ್ಗಿ ಆ ಮನೆಯನ್ನ ಸುತ್ತಮುತ್ತ ನೋಡ್ತಿರ್ತಾನೆ. ಆವಾಗ ಅವರುಗಳು ಮಾತಾಡ್ಕೊಂಡಿದ್ದ ರೀತಿನೇ ಈ ಮನೆಯಲ್ಲಿ ಒಂದು ಡೈರಿ ಇರುತ್ತೆ. ಇವನಿಗೆ ಏನು ಅಂತ ಅದನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಪ್ರೆಸಿಡೆಂಟ್ ಬಗ್ಗೆ ತುಂಬಾ ವಿಷಯಗಳನ್ನ ಬರ್ದಿಟ್ಟಿರ್ತಾಳೆ. ನ್ಯೂಸ್ ಪೇಪರ್ ಇಂದ ತುಂಬಾನೇ ಕಟಿಂಗ್ಸ್ ಅನ್ನೆಲ್ಲ ಮಾಡಿ ಅದನ್ನೆಲ್ಲ ಈ ಡೈರಿ
ಗೋಡೆಯಲ್ಲಿ ಅಂಟಿಸಿಟ್ಟಿರ್ತಾಳೆ. ಸೊ ಪ್ರೆಸಿಡೆಂಟ್ ಅನ್ನ ಡ್ರಾಯಿಂಗ್ ಆಗಿ ಬರ್ದಲ್ಲ ಇಟ್ಟಿರ್ತಾಳೆ ಕ್ಯಾಥರಿನ್. ಅವನ್ನೆಲ್ಲ ನಮ್ಮ ಹುಡುಗ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಮನೆ ಒಳಗಡೆ ಕ್ಯಾಥರಿನ್ ಅವರು ಬರೋ ರೀತಿ ಸದ್ದಾಗುತ್ತೆ. ಸೊ ಹುಡುಗನು ಹೆದರಿ ಬೇಗನೆ ಆ ಮನೆಯಲ್ಲಿ ಇರ್ತಾ ಇರುವ ಒಂದು ಕಬೋರ್ಡ್ ಅಲ್ಲಿ ಹೌಸ್ಕೊತಾನೆ. ನೋಡಿದ್ರೆ ಕ್ಯಾಥರಿನ್ ಯಾರೋ ಒಬ್ಬ ವ್ಯಕ್ತಿಯನ್ನ ಅವರ ಮನೆಗೆ ಕರ್ಕೊಂಡ್ ಬಂದಿರ್ತಾಳೆ. ಆ ವ್ಯಕ್ತಿನ ಊರಲ್ಲಿ ಇರುವ ದೊಡ್ಡ ವಿಐಪಿನೇ ಅನ್ಸುತ್ತೆ. ಸೊ ಕ್ಯಾಥರಿನ್ವೇ ಆ ವ್ಯಕ್ತಿನುವೆ ಇಬ್ಬರುವೆ ಸೇರಿ ಒಂದಾಗಿ ಇರ್ತಾರೆ. ಇವು ಎಲ್ಲವನ್ನು ಕಬೋರ್ಡ್ ಇಂದ ನೋಡ್ತಿರ್ತಾನೆ ಹುಡುಗ. ನಾವು ತುಂಬಾನೇ ಆಸೆಯಿಂದ ನೋಡ್ತಿರುವ ಒಬ್ಬಳು ಹುಡುಗಿ ಬೇರೆ ಒಬ್ಬನ ಜೊತೆ ನಮ್ಮ ಕಣ್ಮುಂದೆನೆ ಇದ್ರೆ ಅದು ಹೇಗಿರುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಹುಡುಗ ತುಂಬಾನೇ ಬೇಜಾರಾಗ್ತಾನೆ. ಆದ್ರೂ ಏನನ್ನು ಮಾತಾಡದೆ ಹಾಗೆ ಸೈಲೆಂಟ್ ಆಗಿ ಇರ್ತಾನೆ. ಇವಾಗ ಆ ವ್ಯಕ್ತಿ ಎಲ್ಲ ಕೆಲಸವನ್ನು ಮುಗ್ದಾದ ಮೇಲೆ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಇವಾಗ ನಮ್ಮ ಕ್ಯಾಥರಿನ್ಗೆ ಚೆನ್ನಾಗಿನೇ ಗೊತ್ತಾಗ್ತಿದೆ ನಮ್ಮ ಹುಡುಗ ಕಬೋರ್ಡ್ ಅಲ್ಲಿ ಹೌಸ್ಕೊಂಡಿದ್ದಾನೆ ಅಂತ. ಲವ್, ನೀನು ಆ ಕಬೋರ್ಡ್ ಅಲ್ಲಿ ಹೌಸ್ಕೊಂಡಿದ್ಯಾ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ, ಅದನ್ನ ಬಿಟ್ಟು ಹೊರಗಡೆ ಬಾರೋ ಅಂತ ಹೇಳ್ಬೇಕಾದ್ರೆ ಹುಡುಗನು ಹೊರಗಡೆ ಬರ್ತಾನೆ. ಸಾರಿ, ನಾನು ಸುಮ್ನೆ ಈ ರೂಮಿನ ಕಡೆಗೆ ಬಂದೆ, ಆವಾಗ ನೀವು ಸಡನ್ ಆಗಿ ಬಂದ್ರಲ್ಲ, ಸೊ ಹೆದರ್ಕೊಂಡು ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗದೆ ಇಲ್ಲಿ ಹೌಸ್ಕೊಂಡೆ ಅಂತ ಹೇಳ್ಬೇಕಾದ್ರೆ, ಸರಿ ಆಯ್ತು, ಇದೆಲ್ಲ ನಿನಗೆ ಬೇಕಿಲ್ದಿರುವ ವಿಷಯ, ಇಲ್ಲಿಂದ ನೀನು ಬೇಗನೆ ಹೋಗು ಅಂತ ನಮ್ಮ ಹುಡುಗನನ್ನ ಅಲ್ಲಿಂದ ಕಳ್ಸೋದಕ್ಕೆ ನೋಡ್ತಾರೆ ಕ್ಯಾಥರಿನ್. ಆದ್ರೆ ಆವಾಗ ನಮ್ಮ ಹುಡುಗ ನಿಧಾನಕ್ಕೆ ಕ್ಯಾಥರಿನ್ ಅವರ ಪಕ್ಕ ಬಂದು ಕೂತ್ಕೊಂಡು, ಇವತ್ತು ಬೆಳಿಗ್ಗೆ ನಿಮ್ಮ ಹಸ್ಬೆಂಡ್ ಅನ್ನ ನಾನು ನೋಡಿದೆ, ನಿಮ್ಮ ಹಸ್ಬೆಂಡ್ ಅವರು ಸೀಕ್ರೆಟ್ ಆಗಿ ಯಾರೋ ಒಬ್ಬರ ಜೊತೆ ಮಾತಾಡ್ತಿದ್ರು, ಏನು ಪ್ರೆಸಿಡೆಂಟ್ ಅನ್ನ ಸಾಯಿಸೋದಕ್ಕೆ ಸ್ಕೆಚ್ ಹಾಕೋ ರೀತಿ ಮಾತಾಡ್ತಿದ್ರು. ಯಾಕೆ ಪ್ರೆಸಿಡೆಂಟ್ ಅವರು ಅಷ್ಟೊಂದು ಕೆಟ್ಟವ್ರ ಅಂತ ಹುಡುಗ ಕೇಳ್ಬೇಕಾದ್ರೆ, ಕೆಲವೊಬ್ಬರಿಗೆ ಹಾಗೇನೆ, ಕೆಲವೊಬ್ಬರ ಕಣ್ಣಿಗೆ ಪ್ರೆಸಿಡೆಂಟ್ ಅವರು ಕೆಟ್ಟವರಾಗಿ ಕಾಣ್ತಾರೆ, ಕೆಲವೊಬ್ಬರಿಗೆ ತುಂಬಾನೇ ಒಳ್ಳೆಯವರಾಗಿ ಕಾಣ್ತಾರೆ. ಆದ್ರಿಂದ ಅವರನ್ನ ಸಾಯಿಸೋದಕ್ಕೆ ತುಂಬಾ ಜನರು ಪ್ಲಾನ್ ಮಾಡ್ತಿದ್ದಾರೆ. ಆದ್ರಿಂದಾನೇ ನಾವು ಕೂಡ ಒಂದು ಏಜೆನ್ಸಿನ ಇಟ್ಟು ಅವರನ್ನ ಸೇಫ್ ಆಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸರಿ ಆಯ್ತು, ಇದ್ರ ಮೇಲೆ ನೀನು ಇಲ್ಲಿ ಇರ್ಬೇಡ, ಇಲ್ಲಿಂದ ಹೋಗು ಅಂತ ಹೇಳ್ಬೇಕಾದ್ರೆ, ಸರಿ ಅಂತ ನಮ್ಮ ಹುಡುಗನು ಅಲ್ಲಿಂದ ಹೊರಡೋಣ ಅಂತ ಅನ್ಕೋತಾನೆ. ಆವಾಗ ಕ್ಯಾಥರಿನ್ ಮತ್ತೆ ನಮ್ಮ ಹುಡುಗನನ್ನ ಕರೆದು, ಇಲ್ಲಿ ನೋಡು, ಇನ್ ಕೇಸ್ ಇದರ ನಂತರ ಮತ್ತೆ ನೀನು ನನ್ನ ಹಸ್ಬೆಂಡ್ ಅನ್ನ ನೋಡಿದ್ರೆ ನನ್ನ ಹಸ್ಬೆಂಡ್ ಹೋಗುವ ಡೈರೆಕ್ಷನ್ ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗು, ಅದೇನೇ ನಿನಗೆ ಒಳ್ಳೇದು. ಇದರ ನಂತರ ಯಾವುದೇ ಕಾರಣಕ್ಕೂ ನನ್ನ ಹಸ್ಬೆಂಡ್ ಅನ್ನ ನೀನು ಫಾಲೋ ಮಾಡಬೇಡ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನ ಒಳಗಡೆನು ಸ್ವಲ್ಪ ಭಯ ಬರುತ್ತೆ. ಸೊ ಹುಡುಗನು ಅಲ್ಲಿಂದ ಎದ್ದು ಹೊರಡುತ್ತಾನೆ. ನಂತರ ನಮ್ಮ ಹುಡುಗ ಓದುತ್ತಿರುವ ಸ್ಕೂಲ್ ಅಲ್ಲಿ ಒಬ್ಬಳು ಹುಡುಗಿಗೆ ಬರ್ತ್ಡೇ ಇರುತ್ತೆ. ಆದ್ರಿಂದ ಆ ಪಾರ್ಟಿಗೆ ನಮ್ಮ ಹುಡುಗನನ್ನ ಇನ್ವೈಟ್ ಮಾಡಿರ್ತಾರೆ. ಸರಿ ಅಂತ ನಮ್ಮ ಹುಡುಗನು ಅಲ್ಲಿಗೆ ಹೋಗ್ತಾನೆ. ಆವಾಗ ನಮ್ಮ ಹೀರೋ ಸ್ಕೂಲ್ ಅಲ್ಲಿ ಒಬ್ಬಳು ಹುಡುಗಿನ ಲವ್ ಮಾಡ್ತಿರ್ತಾನೆ ಅಲ್ವಾ, ಆ ಹುಡುಗಿನ ಅಲ್ಲೇನೆ ಇರ್ತಾಳೆ. ಅವತ್ತು ಅವಳನ್ನ ಕಿಸ್ ಮಾಡ್ಬೇಕು ಅಂತ ನಮ್ಮ ಹೀರೋ ಅನ್ಕೊಂಡಾಗ ಅವನ ಹಲ್ಲು ಮುರಿದೋಗ್ಬಿಡ್ತು. ಸರಿಯಾಗಿ ಕಿಸ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಇವಾಗ ಹುಡುಗಿ ಹತ್ರ, ಇಲ್ಲಿ ನೋಡ್ದ, ನಾನು ಹಲ್ಲನ್ನ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ, ಹಳೆ ರೀತಿನೇ ಚೇಂಜ್ ಆಗ್ಬಿಟ್ಟಿದ್ದೀನಿ, ಇವಾಗ ನನಗೆ ಒಂದು ಕಿಸ್ ಸಿಗುತ್ತಾ ಅಂತ ಕೇಳ್ಬೇಕಾದ್ರೆ ಈ ಹುಡುಗಿನು ಸರಿ ಅಂತ ಹೇಳಿ ನಮ್ಮ ಹೀರೋನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಕಿಸ್ ಅನ್ನ ಹೊಡಿತಿರ್ತಾಳೆ. ಆದ್ರೆ ನಮ್ಮ ಹೀರೋ ಅಲ್ಲಿಗೆನೆ ಬಿಡದೆ ಅವಳ ಹತ್ರ ತಪ್ಪಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಆ ಹುಡುಗಿ ಹತ್ರ ಇವನು ಬ್ಯಾಟ್ ಟಚ್ ಅನ್ನೆಲ್ಲ ಮಾಡ್ಬೇಕಾದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನಾನು ಕೂಡ ನಿನ್ನನ್ನ ಒಂದ್ ರೀತಿ ಅನ್ಕೊಂಡಿದ್ದೆ ಕಣೋ, ಒಂಥರ ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ನನ್ನ ತಪ್ಪಾಗಿ ನೋಡ್ತಿದ್ಯಲ್ವಾ, ನನ್ನನ್ನ ಬಿಡು ಅಂತ ಅವಳು ಅರ್ಧದಲ್ಲೇ ಕೋಪ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಸೊ ಈ ಇನ್ಸಿಡೆಂಟ್ ಇಂದ ನಮ್ಮ ಹೀರೋಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಇದ್ರ ಮೇಲೆ ಈ ಪಾರ್ಟಿಯಲ್ಲಿ ನಾನು ಏನಕ್ಕಾಗಿ ಇರಬೇಕು ಅಂತ ಯೋಚನೆ ಮಾಡಿ ಆ ಪಾರ್ಟಿಯನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ನೋಡಿದ್ರೆ ಜೋರು ಮಳೆ ಬರ್ತಿರುತ್ತೆ. ಯಾವಾಗೆಲ್ಲ ನಮ್ಮ ಹುಡುಗ ಡಿಪ್ರೆಷನ್ ಅಲ್ಲಿ ಇರ್ತಿದಾನೋ ಆವಾಗೆಲ್ಲ ಆಂಟಿ ಅವರ ಮನೆಗೆ ತಾನೇ ಹೋಗ್ತಾನೆ. ಸೊ ಇವತ್ತು ಹೋಗಿ ಆಂಟಿ ಅವರನ್ನ ನೋಡೋಣ ಅಂತ ರಾತ್ರಿ ಅವರ ಮನೆಗೆ ಹೋಗ್ತಾನೆ. ನೋಡಿದ್ರೆ ಆ ಮನೆಯಲ್ಲಿ ಆಂಟಿ ಅವರನ್ನ ಕಾಣ್ತಿಲ್ಲ. ಕ್ಯಾಥರಿನ್, ಎಲ್ಲಿ ಇರ್ತಿದ್ದೀರಾ ನೀವು, ಎಲ್ಲಿದ್ದೀರಾ ಅಂತ ಕೂಗಿ ನೋಡ್ತಾನೆ. ಆದ್ರೆ ಅವರನ್ನ ಎಲ್ಲುವೇ ಕಾಣ್ತಿಲ್ಲ ಮನೆಯಲ್ಲಿ. ನೋಡಿದ್ರೆ ಹಿಂದೆ ಗಾರ್ಡನ್ ಅಲ್ಲಿ ಇವರುಗಳು ಕಂಪ್ಲೀಟ್ ಆಗಿ ಎಲ್ಲವನ್ನು ಕ್ಲೀನ್ ಮಾಡಿರ್ತಾರೆ ಅಲ್ವಾ, ಅಲ್ಲಿ ಹೂಗಳು ಮತ್ತೆ ಬೆಳೆಯೋದಕ್ಕಾಗಿ ಸೀಡ್ಸ್ ಗಳನ್ನ ಹಾಕ್ತಿರ್ತಾರೆ ಕ್ಯಾಥರಿನ್. ಆಂಟಿ, ಹೊರಗಡೆ ಮಳೆ ಬರ್ತಿದೆ, ಮನೆ ಒಳಗಡೆ ಬನ್ನಿ ನೀವು ಅಂತ ಹುಡುಗ ಕರಿಬೇಕಾದ್ರೆ, ಮಳೆ ಬಂದ್ರೆ ಏನು, ಮಳೆ ಎಷ್ಟು ಸೌಂದರ್ಯ ಗೊತ್ತಾ, ನೀನು ಬಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನ ಅವರ ಜೊತೆ ಹೋಗಿ ಸೇರಿ ಮಳೆಯಲ್ಲಿ ನೆನೀತಿರ್ತಾನೆ. ನಂತರ ಇಬ್ಬರುವೆ ಮನೆ ಒಳಗಡೆ ಬರ್ತಾರೆ. ನಮ್ಮ ಹುಡುಗ ಮನೆಯನ್ನ ಸುತ್ತಮುತ್ತ ನೋಡಿರ್ತಾನೆ. ತುಂಬಾನೇ ಸುತ್ತಮುತ್ತ ಡ್ರಾಯಿಂಗ್ಸ್ ಗಳಾಗಿ ಇರುತ್ತೆ. ಆಕ್ಚುಲಿ ಕ್ಯಾಥರಿನ್ ಅವರು ಚೆನ್ನಾಗಿ ಡ್ರಾಯಿಂಗ್ ಅನ್ನ ಮಾಡ್ತಾರೆ. ಓ, ನೀವು ಚೆನ್ನಾಗಿ ಡ್ರಾಯಿಂಗ್ ಅನ್ನ ಮಾಡ್ತೀರಾ, ನನಗಾಗಿ ನೀವು ಒಂದು ಡ್ರಾಯಿಂಗ್ ಅನ್ನ ಮಾಡಿ ಕೊಡಿ ಅಂತ ಹುಡುಗ ಕೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಅವರವೇ ಡ್ರಾಯಿಂಗ್ ಅನ್ನ ಮಾಡ್ತಿರ್ತಾರೆ. ಆವಾಗ ನಮ್ಮ ಹುಡುಗನು ಸರಿ ನಾವೇ ಡ್ರಾ ಮಾಡಿ ನೋಡೋಣ ಅಂತ ಸುಮ್ನೆ ಗೀಚ್ತಿರ್ತಾನೆ. ಆವಾಗ ಕ್ಯಾಥರಿನ್ ಅವರು ನಮ್ಮ ಹುಡುಗನ ಹತ್ರ ಬಂದು ಅವನ ಡ್ರಾ ಮಾಡಿರೋದನ್ನ ನೋಡಿ, ಓ ಪರವಾಗಿಲ್ವಲ್ಲ, ನೀನುವೇ ಚೆನ್ನಾಗಿ ಡ್ರಾಯಿಂಗ್ ಅನ್ನ ಮಾಡ್ತಿದೀಯಾ ಅಂತ ಅಪ್ರಿಶಿಯೇಟ್ ಮಾಡಿ ಅವನ ಹತ್ರ ಹೋಗ್ತಾರೆ. ಆವಾಗ ನಮ್ಮ ಹುಡುಗನಿಗೆ ಏನು ಅನಿಸ್ತೋ ಏನೋ, ಆ ಪಾರ್ಟಿಯಲ್ಲಿ ಆ ಹುಡುಗಿ ಹತ್ರ ಇವನಿಗೆ ಸರಿಯಾಗಿ ಕಿಸ್ ಸಿಕ್ಕಿರಲ್ಲ. ಸೊ ಇವರನ್ನಾದ್ರೂ ಕಿಸ್ ಮಾಡೋಣ ಅಂತ ಇವರಿಗೆ ಕಿಸ್ ಮಾಡೋದಕ್ಕೆ ಹತ್ರ ಬರ್ತಾನೆ. ಆದ್ರೆ ಆವಾಗ ಕ್ಯಾಥರಿನ್ ಅವನನ್ನ ತಡೆದು, ನೋ, ಇದಕ್ಕೆಲ್ಲ ನೀನು ನನ್ನ ಹತ್ರ ಬರ್ಲೇಬಾರ್ದು, ಫಸ್ಟ್ ಇಲ್ಲಿಂದ ಹೊರಡು ನೀನು ಅಂತ ಹೇಳಿ ಅವನನ್ನ ದೂರ ಮಾಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅವರವೇ ಒಂದು ಮಗು ರೀತಿ ಚೇಂಜ್ ಆಗಿ ನಮ್ಮ ಹುಡುಗನ ಮೇಲೆ ಪೇಂಟ್ ಅನ್ನ ಎರಚ್ತಾರೆ. ಅಷ್ಟೇ, ನಮ್ಮ ಹುಡುಗನು ಝೂಮ್ ಆಗ್ಬಿಡ್ತಾನೆ. ಇಬ್ಬರುವೆ ಹೋಲಿ ಸೆಲೆಬ್ರೇಷನ್ ಅನ್ನೇ ಮಾಡ್ತಾರೆ. ಇವು ಎಲ್ಲವನ್ನು ಹೊರಗಡೆ ನಿಂತು ಹಸ್ಬೆಂಡ್ ಅವನು ನೋಡ್ತಿರ್ತಾನೆ. ಸೊ ನಿಜವಾಗ್ಲೂ ಈ ಹಸ್ಬೆಂಡ್ ಗೆ ಅವನ ಹೆಂಡತಿ ಅಂದ್ರೆ ತುಂಬಾನೇ ಇಷ್ಟ. ಇವಾಗ ಹುಡುಗ ನಮ್ಮ ಹೆಂಡತಿ ಜೊತೆ ಆಟ ಆಡ್ತಿರೋ ರೀತಿ ನಾವು ತಾನೇ ಆಟ ಆಡ್ತಿರ್ಬೇಕು, ಆದ್ರೆ ಇವಾಗ ನಮ್ಮ ಹೆಂಡತಿ ನಮ್ಮ ಜೊತೆ ಇಲ್ವಲ್ಲ ಅಂತ ಫೀಲ್ ಮಾಡಿ ತುಂಬಾನೇ ಎಮೋಷನಲ್ ಆಗ್ತಿರ್ತಾರೆ. ಸೊ ನಮ್ಮ ಹುಡುಗನು ಕ್ಯಾಥರಿನ್ ಜೊತೆ ಪೇಂಟ್ ಅನ್ನೆಲ್ಲ ಎರಚಿ ಚೆನ್ನಾಗಿ ಹೋಲಿ ಸೆಲೆಬ್ರೇಷನ್ ಅನ್ನ ಮಾಡ್ಬಿಟ್ಟು ರಿಟರ್ನ್ ಅವನ ಮನೆಗೆ ಬಂದು ಬೆಡ್ ಅಲ್ಲಿ ಮಲಗಿ ನಿದ್ದೆ ಮಾಡ್ತಿರ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಅಮ್ಮ ಬಂದು ನೋಡ್ಬೇಕಾದ್ರೆ ಬೆಡ್ ಫುಲ್ ನಾಶವಾಗ್ಬಿಟ್ಟಿರುತ್ತೆ. ನಿನ್ನೆ ರಾತ್ರಿ ಪೇಂಟ್ ಅನ್ನ ಎರಚಿ ಆಟ ಆಡ್ದ ಅಲ್ವಾ ಹುಡುಗ, ಹಾಗೆ ಬಂದು ಬೆಡ್ ಅಲ್ಲಿ ಮಲಗ್ಬಿಟ್ಟಿದ್ದಾನೆ, ಎಲ್ಲವೇ ಕೊಳಕಾಗ್ಬಿಟ್ಟಿದೆ. ಸೊ ಇದನ್ನು ನೋಡಿ ಅಮ್ಮ ಅವರು ತುಂಬಾನೇ ಟೆನ್ಷನ್ ಆಗ್ಬಿಡ್ತಾರೆ. ಅವರಿಗೆ ಆಲ್ರೆಡಿ ಅವನು ಕ್ಯಾಥರಿನ್ ಅವರ ಮನೆಗೆ ಹೋಗೋದು ಒಂದು ಚೂರಿ ಇಷ್ಟನೇ ಆಗೋದಿಲ್ಲ. ಇದರಿಂದ ತುಂಬಾನೇ ಟೆನ್ಷನ್ ಆಗಿ, ಇಲ್ಲಿ ನೋಡು, ಇದರ ನಂತರ ನೀನು ಯಾವುದೇ ಕಾರಣಕ್ಕೂ ಕ್ಯಾಥರಿನ್ ಅವರ ಮನೆಗೆ ಹೋಗ್ಲೇಬಾರ್ದು. ಇನ್ ಕೇಸ್ ಮತ್ತೆ ನೀನು ಅವರ ಮನೆಗೆ ಹೋದೆ ಅಂತ ನಮಗೆ ಗೊತ್ತಾಗ
ಗೊತ್ತಾದ್ರೆ ಅದರ ನಂತರದಿಂದ ನಿನ್ನ ಸ್ಕೂಲ್ಗೆ ಕೂಡ ನಾವು ಕಳ್ಸೋದಿಲ್ಲ ನೋಡ್ಕೋ ಅಂತ ಹೇಳಿ ಹುಡುಗನನ್ನು ತುಂಬಾನೇ ಹೆದರ್ಸ್ತಾರೆ. ಅದರ ನಂತರ ಅವರ ಹಸ್ಬೆಂಡ್ ಅನ್ನ ಕರೆದು ಅಂದ್ರೆ ನಮ್ಮ ಹೀರೋ ಅವನ ತಂದೆಯನ್ನ ಕರೆದು, ರೀ ನೀವು ಕ್ಯಾಥರಿನ್ ಅವರ ಮನೆಗೆ ಹೋಗಿ, ಇನ್ ಕೇಸ್ ಮತ್ತೆ ಇವನು ರಿಟರ್ನ್ ಅವರ ಮನೆಗೆ ಬಂದ್ರೆ ಇವನನ್ನ ಮನೆ ಒಳಗಡೆ ಸೇರಿಸ್ಕೋಬಾರ್ದು ಅಂತ ಅವರಿಗೆ ಹೇಳಿ ಬನ್ನಿ ಅಂತ ಹೇಳ್ಬೇಕಾದ್ರೆ ಸರಿ ಅಂತ ತಂದೆ ಅವರು ಕ್ಯಾಥರಿನ್ ಅವರ ಮನೆಗೆ ಬರ್ತಾರೆ. ಕ್ಯಾಥರಿನ್ ಅನ್ನ ನೋಡಿ, ಮೇಡಮ್ ಈ ರೀತಿ ನನ್ನ ಮಗ ನಿಮ್ಮ ಮನೆಯಲ್ಲಿ ಪಾರ್ಟ್ ಟೈಮ್ ಕೆಲಸ ಬೇಕು ಅಂತ ಕೆಲಸ ಮಾಡ್ತಿದ್ದಾನಲ್ವಾ, ಇದರ ನಂತರ ಅವನು ನಾಳೆಯಿಂದ ನಿಮ್ಮ ಮನೆಗೆ ಬಂದ್ರೆ ಅವನನ್ನ ಮನೆ ಒಳಗಡೆ ಸೇರಿಸ್ಕೋಬೇಡಿ, ಯಾಕೆಂದ್ರೆ ನನ್ನ ಹೆಂಡತಿಗೆ ನನ್ನ ಮಗ ಇಲ್ಲಿಗೆ ಬರೋದು ಒಂದು ಚೂರಿ ಇಷ್ಟ ಆಗುವುದಿಲ್ಲ, ಸೊ ಇದರ ನಂತರ ಅವನನ್ನ ಅಲೋ ಮಾಡಬೇಡಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಕ್ಯಾಥರಿನ್ ಅವರು ಸರಿ ಅಂತ ಹೇಳ್ತಾರೆ. ಅದರ ನಂತರ ನಮ್ಮ ಕ್ಯಾಥರಿನ್ ಅವರು ಯಾವಾಗಲೂ ಒಬ್ಬ ಬುರ್ಡೆ ತಲೆಯನ್ನ ಮೀಟ್ ಮಾಡ್ತಾರೆ ಅಲ್ವಾ, ಅವನು ಇವಾಗ ಮನೆಗೇನೆ ಬಂದು ಈ ತರ ಒಂದು ವಿಷಯ ನಡೀತಿದೆ, ನಾಳೆ ಪ್ರೆಸಿಡೆಂಟ್ ಅವರು ನಮ್ಮ ಊರಿನ ಜನರನ್ನ ನೋಡೋದಕ್ಕಾಗಿ ಬರ್ತಿದ್ದಾರೆ ಅಲ್ವಾ, ಆವಾಗ ಗುಂಪಲ್ಲಿ ಯಾರೋ ಒಬ್ರು ಪ್ರೆಸಿಡೆಂಟ್ ಅನ್ನ ಸಾಯಿಸೋದಕ್ಕೆ ರೆಡಿಯಾಗಿರ್ತಾರೆ ಅಂತ ಇಂತಹ ವಿಷಯವನ್ನ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಕ್ಯಾಥರಿನ್ ನಗಾಡ್ತಿರ್ತಾಳೆ. ಏನು ಪ್ರೆಸಿಡೆಂಟ್ ಅನ್ನ ಸಾಯಿಸಲಿದ್ದಾರೆ, ಪ್ರೆಸಿಡೆಂಟ್ ಅನ್ನ ಸಾಯಿಸೋದು ಅಷ್ಟೇನು ಈಸಿಯಾದ ಕೆಲ್ಸನ, ಅವರು ಎಷ್ಟು ದೊಡ್ಡ ವ್ಯಕ್ತಿ, ಅವರನ್ನೆಲ್ಲ ಸೇಫ್ ಆಗಿ ಕಾಪಾಡ್ಬಿಡ್ತಾರೆ, ಅವರಿಗೆ ಸೆಕ್ಯೂರಿಟೀಸ್ ಜಾಸ್ತಿ ಅಂತ ಹೇಳ್ಬೇಕಾದ್ರೆ ಹೌದು ಪ್ರೆಸಿಡೆಂಟ್ ಅವರಿಗೆ ಸೆಕ್ಯೂರಿಟೀಸ್ ಜಾಸ್ತಿನೇ, ಆದ್ರೆ ಅವರಿಗೆ ಒಂದು ನಾರ್ಮಲ್ ಆದ ಪರ್ಸನ್ ಶೂಟ್ ಮಾಡಿದ್ರೆ ಬುಲೆಟ್ ಇಟ್ಟು ಅವರ ಮೈಗೂ ಬೀಳುತ್ತೆ, ನಿನಗೆ ಅರ್ಥವಾಗ್ತಿದ್ಯಾ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಕ್ಯಾಥರಿನ್ ಶಾಕ್ ಆಗ್ಬಿಡ್ತಾಳೆ. ಹಾಗಾದ್ರೆ ನಿಜವಾಗ್ಲೂ ಪ್ರೆಸಿಡೆಂಟ್ ಅನ್ನ ಸಾಯಿಸಲಿದ್ದಾರಾ ಅಂತ ಗೊತ್ತಾಗಿ ಬೇಗ ಬೇಗ ಪ್ರೆಸಿಡೆಂಟ್ ಗೆ ಕಾಲ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕಾಲ್ ರೀಚ್ ಆಗೋದಿಲ್ಲ. ಸೊ ತಕ್ಷಣವೇ ಪ್ರೆಸಿಡೆಂಟ್ ಅನ್ನ ನೋಡೋಣ ಅಂತ ಪ್ರೆಸಿಡೆಂಟ್ ಸ್ಟೇ ಆಗಿರುವ ಮನೆಗೆ ಹೋಗ್ತಾಳೆ. ಆವಾಗ ಗೇಟ್ ಅಲ್ಲಿ ಇರುವ ಸೆಕ್ಯೂರಿಟಿ ಅವಳನ್ನು ಒಳಗಡೆ ಬಿಡ್ತಿಲ್ಲ. ಮೇಡಮ್ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇರ್ತಿದ್ಯಾ, ನಿಮ್ಮ ಹೆಸರನ್ನ ಹೇಳಿ ಅಂತ ಕೇಳ್ತಾರೆ. ನನ್ನ ಹೆಸರು ಕ್ಯಾಥರಿನ್ ಅಂತ ಹೇಳ್ತಾಳೆ. ಅಪಾಯಿಂಟ್ಮೆಂಟ್ಸ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ರೀತಿ ಹೆಸರೇ ಇರಲ್ಲ ಲಿಸ್ಟ್ ಅಲ್ಲಿ. ಸಾರಿ ಮೇಡಮ್ ನಿಮ್ಮನ್ನು ಒಳಗಡೆ ಅಲೋ ಮಾಡೋದಕ್ಕೆ ಆಗೋದಿಲ್ಲ, ನೀವು ಇಲ್ಲಿಂದ ಹೋಗಿ ಅಂತ ಸೆಕ್ಯೂರಿಟಿ ಹೇಳಿದ್ರೆ ಸರ್ ಒಂದು ಇಂಪಾರ್ಟೆಂಟ್ ಆದ ವಿಷಯ ನಾನು ಅವರ ಹತ್ರ ಮಾತಾಡ್ಲೇಬೇಕು, ಪ್ರೆಸಿಡೆಂಟ್ ಅವರ ಜೀವಕ್ಕೆ ಅಪಾಯ ಇರ್ತಿದೆ ಅಂತ ಹುಡುಗಿ ಹೇಳ್ಬೇಕಾದ್ರೆ ಮೇಡಮ್ ಏನನ್ನ ನೀವು ಹೇಳ್ತಿದ್ದೀರಾ, ನಾವೆಲ್ಲ ಸೋಲ್ಜರ್ಸ್, ಅದನ್ನೆಲ್ಲ ನೋಡಿ ನಾವು ಸುಮ್ನೆ ಇರೋದಿಲ್ಲ, ಫಸ್ಟ್ ನೀವು ಇಲ್ಲಿಂದ ಹೊರಡಿ ನಿಮ್ಮ ಮನೆಗೆ ಅಂತ ಹೇಳಿ ನಮ್ಮ ಕ್ಯಾಥರಿನ್ ಅನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಸೊ ಕ್ಯಾಥರಿನ್ ತುಂಬಾನೇ ಬೇಜಾರಾಗಿ ಅಲ್ಲಿಂದ ನಡೆದು ಹೋಗ್ತಿರ್ತಾಳೆ. ಇದರ ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ಜಾನ್ ಎಫ್ ಕೆನಡಿ ಅವರು ಊರಿನ ಜನರನ್ನ ನೋಡೋದಕ್ಕಾಗಿ ಹೋಗಿರ್ತಾರೆ. ಆವಾಗ ಯಾರೋ ಒಬ್ಬ ಮರ್ಮ ವ್ಯಕ್ತಿ ಶೂಟ್ ಮಾಡಿದ್ರಲ್ಲಿ ಜಾನ್ ಎಫ್ ಕೆನಡಿ ಅವರು ಆನ್ ಸ್ಪಾಟ್ ಸತ್ತೋಗ್ಬಿಡ್ತಾರೆ. ಆಕ್ಚುಲ್ ಆಗಿ ಈ ಇವೆಂಟ್ ನಿಜವಾಗ್ಲೂ ನಿಜ ಲೈಫ್ ಅಲ್ಲಿ ನಡೆದಿದ್ದು. ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದ ಜಾನ್ ಎಫ್ ಕೆನಡಿಯನ್ನ ಊರಿನ ಜನರಿಗೆ ತುಂಬಾನೇ ಇಷ್ಟವಾಗ್ತಿತ್ತು, ತುಂಬಾನೇ ಫೇವರೇಟ್ ಪ್ರೆಸಿಡೆಂಟ್ ಅವರು. ಜನರ ಮಧ್ಯದಲ್ಲಿ ಅವರಿಗೆ ಅಷ್ಟೊಂದು ಕ್ರೇಜ್ ಇರ್ತಿತ್ತು, ಯಾವಾಗ್ಲೂ ಜಾಸ್ತಿ ಸಲ ಊರಿನ ಜನರನ್ನ ಮೀಟ್ ಮಾಡಬೇಕು ಅಂತ ಅವಾಗ ಪಬ್ಲಿಕ್ ಮೀಟಿಂಗ್ಸ್ ಅನ್ನ ಅರೇಂಜ್ ಮಾಡಿ ಜನರನ್ನ ಮೀಟ್ ಮಾಡ್ತಿದ್ರು. ಆ ತರನೇ ಒಂದು ಸಲ ಪಬ್ಲಿಕ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಊರಿನ ಜನರನ್ನ ಮೀಟ್ ಮಾಡೋದಕ್ಕೆ ಬಂದಿರ್ಬೇಕಾದ್ರೆ ಆ ಗುಂಪಲ್ಲಿದ್ದ ಒಬ್ಬ ಮರ್ಮ ವ್ಯಕ್ತಿ ಶೂಟ್ ಮಾಡಿದ್ರಲ್ಲಿ ಜಾನ್ ಎಫ್ ಕೆನಡಿ ಆನ್ ಸ್ಪಾಟ್ ಸತ್ತೋಗ್ಬಿಟ್ರು. ಆದ್ರೆ ಇಲ್ಲಿಯವರೆಗೆ ಆ ಶೂಟ್ ಮಾಡಿದ್ದ ವ್ಯಕ್ತಿ ಆ ಮರ್ಮ ವ್ಯಕ್ತಿ ಯಾರು ಅನ್ನೋದನ್ನ ಕಂಡುಹಿಡಿದಿಲ್ಲ. ಇಲ್ಲಿಯವರೆಗೆ ಆ ಕೇಸ್ ಒಂದು ಮಿಸ್ಟೀರಿಯಸ್ ಕೇಸ್ ಆಗಿನೇ ಇರ್ತಿದೆ. ಆದ್ರೆ ಈ ಮೂವಿಯಲ್ಲಿ ಆ ಮರ್ಮವಾದ ವ್ಯಕ್ತಿ ಅಂದ್ರೆ ಜಾನ್ ಎಫ್ ಕೆನಡಿಯನ್ನ ಶೂಟ್ ಮಾಡಿದ್ದ ವ್ಯಕ್ತಿ ಕ್ಯಾಥರಿನ್ ಅವರ ಹಸ್ಬೆಂಡ್ ಅನ್ನೋ ರೀತಿ ತೋರಿಸ್ಬಿಟ್ಟಿದ್ದಾರೆ. ಅಂದ್ರೆ ಕ್ಯಾಥರಿನ್ಗೂ ಪ್ರೆಸಿಡೆಂಟ್ ಕೆನಡಿ ಅವ್ರಿಗೂ ಒಂದು ರೀತಿಯ ರಿಲೇಶನ್ಶಿಪ್ ಇರ್ತಿದೆ. ಇದು ಗೊತ್ತಾಗಿದ್ದ ಹಸ್ಬೆಂಡ್ ಕೆನಡಿ ಅವರನ್ನ ಶೂಟ್ ಮಾಡಿ ಕೊಂದ್ಬಿಟ್ಟ ಅನ್ನೋ ರೀತಿ ತೋರಿಸ್ಬಿಟ್ಟಿದ್ದಾರೆ. ಇವಾಗ ಈ ಕಡೆ ನಮ್ಮ ಹೀರೋ ಅವನ ಮನೆಯಲ್ಲಿ ಇರ್ತಿದ್ದಾನೆ. ಆಕ್ಚುಲಿ ಅವತ್ತು ರಾತ್ರಿ ನಮ್ಮ ಹೀರೋ ಕ್ಯಾಥರಿನ್ ಅವರ ಮನೆಗೆ ಹೋಗಿದ್ದ ಅಲ್ವಾ, ಆವಾಗ ಕ್ಯಾಥರಿನ್ ಅವರ ಮನೆಯಲ್ಲಿ ನಮ್ಮ ಕ್ಯಾಥರಿನ್ ಪ್ರೆಸಿಡೆಂಟ್ ಬಗ್ಗೆ ಬರೆದಿರುವ ಡೈರಿ ಒಂದು ಸಿಕ್ಕಿರುತ್ತೆ ಅಲ್ವಾ ಇವನ ಕೈಗೆ. ಆ ಡೈರಿಯನ್ನ ಇವನ ಮನೆಗೆ ತಂದಿರ್ತಾನೆ. ಅದನ್ನೇ ಹಾಗೆ ಹೀಗೆ ಅಂತ ಪೇಜಸ್ ಅನ್ನ ರೋಲ್ ಮಾಡಿ ನೋಡ್ತಿರ್ತಾನೆ ಹುಡುಗ. ಆದ್ರೆ ಇವನಿಗೆ ಏನುವೇ ಅರ್ಥವಾಗುವುದಿಲ್ಲ. ಆದ್ರಿಂದ ಆ ಡೈರಿಯನ್ನ ಹಾಗೆ ಇಟ್ಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿಗೆ ಹೋದ್ರೆ ಸ್ಕೂಲಲ್ಲಿ ಇವನು ಒಬ್ಬಳು ಹುಡುಗಿಯನ್ನ ಲವ್ ಮಾಡ್ತಿದ್ದ ಅಲ್ವಾ, ಆ ಹುಡುಗಿ ಇವಾಗ ಯಾರೋ ಬ್ಲಾಕ್ ಅಮೆರಿಕನ್ ಜೊತೆ ಮಾತಾಡಿ ನಿಂತಿರ್ತಾಳೆ, ಅವನ ಜೊತೆ ಒಂದಾಗಿರ್ತಾಳೆ. ಸೊ ಇವಾಗ ಆ ಹುಡುಗನ ಹುಡುಗಿ ಕಿಸ್ ಮಾಡ್ಬೇಕಾದ್ರೆ ಇದನ್ನು ನೋಡಿ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಅಷ್ಟೇನಾ, ಇವಾಗ ಅವಳು ನನಗೆ ಬ್ರೇಕಪ್ ಅನ್ನ ಮಾಡ್ಬಿಟ್ಲಾ ಅಂತ ಯೋಚನೆ ಮಾಡಿ ಹುಡುಗ ತುಂಬಾನೇ ಬೇಜಾರಾಗ್ತಿರ್ತಾನೆ. ಆವಾಗ್ಲೇನೆ ಕರೆಕ್ಟ್ ಆಗಿ ಪ್ರೆಸಿಡೆಂಟ್ ಅನ್ನ ಕೊಂದಿರ್ತಾರೆ. ಈ ವಿಷಯ ನ್ಯೂಸ್ ಅಲ್ಲೆಲ್ಲ ಬರ್ತಿರುತ್ತೆ. ಆದ್ರಿಂದ ಸ್ಕೂಲಿಗೆಲ್ಲ ರಜವನ್ನ ಬಿಟ್ಟು ಮಕ್ಕಳನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟಿರ್ತಾರೆ. ನಮ್ಮ ಹೀರೋನು ಮನೆಗೆ ಬಂದಿರ್ತಾನೆ. ಈ ವಿಷಯ ಅವನ ಅಮ್ಮನಿಗೆ ಗೊತ್ತಾಗಿ ಅಮ್ಮ ಅವ್ರಿಗೆ ಬೇಜಾರಾಗಿ ತುಂಬಾನೇ ಬಿಕ್ಕಿ ಅಳ್ತಿರ್ತಾರೆ. ಯಾಕೆಂದ್ರೆ ನಮ್ಮ ಹೀರೋ ಅವನ ಅಮ್ಮನಿಗೆ ಪ್ರೆಸಿಡೆಂಟ್ ಕೆನಡಿ ಅಂದ್ರೆ ತುಂಬಾನೇ ಇಷ್ಟ. ನಮ್ಮ ಅಮ್ಮ ಅವರೇ ಇಷ್ಟೊಂದು ಅಳ್ತಿದ್ದಾರೆ ಅಂದ್ರೆ ಪ್ರೆಸಿಡೆಂಟ್ ಕೆನಡಿ ಅವರ ಜೊತೆ ತುಂಬಾನೇ ಕ್ಲೋಸ್ ಆಗಿರ್ತಿದ್ದ ನಮ್ಮ ಕ್ಯಾಥರಿನ್ ಎಷ್ಟು ಅಳ್ತಿರ್ಬೇಕು, ಎಷ್ಟು ಬೇಜಾರಾಗಬೇಕು ಅವರಿಗೆ. ಸೊ ಅವರನ್ನ ಹೋಗಿ ನೋಡೋಣ ಅಂತ ಕ್ಯಾಥರಿನ್ ಅವರ ಮನೆಗೆ ಬರ್ತಾನೆ. ನೋಡಿದ್ರೆ ಕ್ಯಾಥರಿನ್ ಅವರು ಬಿಕ್ಕಿ ಅಳ್ತಿರ್ತಾರೆ. ನಮ್ಮ ಹುಡುಗನು ಬಂದು ಅವರ ಪಕ್ಕದಲ್ಲಿ ಕೂತು ಅವರನ್ನ ಸಮಾಧಾನ ಮಾಡೋ ರೀತಿ ಮಾತಾಡಿಸ್ತಾನೆ. ಆದ್ರೆ ಕ್ಯಾಥರಿನ್ ಏನುವೇ ಗೊತ್ತಿಲ್ದಿರೋ ರೀತಿ ಮುಖವನ್ನು ತಿರುಗಿಸ್ಕೊಂಡು ಸೈಲೆಂಟ್ ಆಗಿ ಕೂತಿರ್ತಾರೆ. ಇದ್ರೆ ಹುಡುಗ ಬಿಡದೆ ಕ್ಯಾಥರಿನ್ ಪಕ್ಕಕ್ಕೆ ಗೆಲ್ಕೊಂಡು ಅವರನ್ನ ಹಗ್ ಮಾಡಿ ಅವರನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಕ್ಯಾಥರಿನ್ ನಮ್ಮ ಹುಡುಗನ ಶೋಲ್ಡರ್ ಮೇಲೆ ತಲೆಯನ್ನ ಚಾಚ್ಕೊಂಡು ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಹೋಗ್ತಾ ನಮ್ಮ ಹುಡುಗ ಅವರ ಹತ್ರ ತಪ್ಪಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಲ್ಲೆಲ್ಲಿಗೋ ಕೈಯನ್ನ ಇಡ್ತಾನೆ. ಹಾಗೆ ಅವರಿಗೆ ಕಿಸ್ ಮಾಡೋದಕ್ಕೆ ಹೋಗ್ತಾನೆ. ಇದರಿಂದ ಕ್ಯಾಥರಿನ್ ಅವರು ತುಂಬಾನೇ ಟೆನ್ಷನ್ ಆಗಿ, ಈ ಆಸೆಯಲ್ಲಿ ನೀನು ಬಂದಿದ್ಯಾ, ಈ ಐಡಿಯಾದಲ್ಲಿ ನನ್ನನ್ನು ಮುಟ್ತಿದ್ಯಾ ನೀನು, ಇದ್ರ ಮೇಲೆ ನೀನು ಇಲ್ಲಿ ಇರ್ಬೇಡ, ಹೊರಗಡೆ ಹೋಗು ಅಂತ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸೊ ನಮ್ಮ ಹುಡುಗನವೇ ಬೇಜಾರಲ್ಲಿ ರಿಟರ್ನ್ ಮನೆಗೆ ಬರ್ತಾನೆ. ಅಲ್ಲಿ ಅಮ್ಮ ಬೇರೆ ಪ್ರೆಸಿಡೆಂಟ್ ಸತ್ತೋಗ್ಬಿಟ್ರು ಅಂತ ಯೋಚನೆ ಮಾಡಿ ಅಳ್ತಿದ್ದಾರೆ ಅಲ್ವಾ. ಸೊ ಅಲ್ಲಿಗೆ ಹೋಗಿ ಅವರ ಅಮ್ಮನನ್ನ ಸಮಾಧಾನ ಮಾಡ್ತಿರ್ತಾನೆ. ಹೀಗೇನೆ ದಿನಗಳು ಕಳೆಯುತ್ತೆ. ಈ ಕಡೆ ಕ್ಯಾಥರಿನ್ ಅವರಿಗೆ ಈ ಊರಿನಲ್ಲಿ ಇರೋದಕ್ಕೇನೆ ಇಷ್ಟವಾಗ್ತಿಲ್ಲ. ಅವಾಗ ಒಬ್ಬ ಬೋಡೆ ತಲೆಯನ್ನ ಮೀಟ್ ಮಾಡಿ ಮಾತಾಡಿಸ್ತಾರೆ ಅಲ್ವಾ. ಇವಾಗ ಮತ್ತೆ ಅವನನ್ನ ಮೀಟ್ ಮಾಡಿ
ನಾನು ಇದ್ರ ಮೇಲೆ ಈ ಊರಿನಲ್ಲಿ ಇರೋದಿಲ್ಲ, ನಾನು ಬೇರೆ ಎಲ್ಲಿಗಾದ್ರೂ ಬೇರೆ ಊರಿಗೆ ಹೋಗ್ತೀನಿ, ಆದ್ರೆ ನೀವೆಲ್ಲರೂ ಅನ್ಕೊಂಡಿದ್ದ ರೀತಿನೇ ಪ್ರೆಸಿಡೆಂಟ್ ಅನ್ನ ಕೊಂದ್ಬಿಟ್ರಲ್ವಾ ಅಂತ ನಮ್ಮ ಕ್ಯಾಥರಿನ್ ಎಮೋಷನಲ್ ಆಗಿ ಮಾತಾಡ್ತಿರ್ತಾಳೆ. ಆವಾಗ ಬೋರ್ಡೆತಾಳೆ, ಸರಿ ನಿನ್ನ ಹತ್ರ ಒಂದು ಡೈರಿ ಇರ್ತಿತ್ತಲ್ಲ, ಅದು ಎಲ್ಲಿ ಅಂತ ಕೇಳ್ಬೇಕಾದ್ರೆ ಇವಳು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮನೆಗೆ ಬಂದು ಆ ಡೈರಿನ ಹುಡುಕಿ ನೋಡ್ಬೇಕಾದ್ರೆ ಅವಳ ಮನೆಯಲ್ಲಿ ಆ ಡೈರಿ ಇರ್ತಿಲ್ಲ. ಯಾಕೆಂದ್ರೆ ಆ ಡೈರಿಯನ್ನೇ ನಮ್ಮ ಹುಡುಗ ಕೊತ್ಕೊ ಬಂದ್ಬಿಟ್ಟಿರ್ತಾನೆ ಅಲ್ವಾ ಅವರ ಮನೆಗೆ. ಸೊ ನಮ್ಮ ಕ್ಯಾಥರಿನ್ ಚೆನ್ನಾಗಿ ಯೋಚನೆ ಮಾಡಿ ನೋಡ್ತಾವಳೆ, ಹಾಗಾದ್ರೆ ಖಂಡಿತ ಆ ಡೈರಿಯನ್ನ ಹುಡುಗನೇ ತಗೊಂಡು ಹೋಗಿರ್ಬೇಕು. ಸೊ ಅವನ ಹತ್ರ ಹೋಗಿ ಮಾತಾಡೋಣ ಅಂತ ನಮ್ಮ ಹುಡುಗನನ್ನ ಹುಡುಕಿ ಹೋಗ್ತಿರ್ತಾವಳೆ ಕ್ಯಾಥರಿನ್. ನೋಡಿದ್ರೆ ನಮ್ಮ ಹುಡುಗ ಒಂದು ಚರ್ಚಲ್ಲಿ ಕೂತು ಪ್ರೇಯರ್ ಅನ್ನ ಮಾಡ್ತಿರ್ತಾನೆ. ಸೊ ಕ್ಯಾಥರಿನ್ ಬಂದು ನಮ್ಮ ಹುಡುಗನ ಪಕ್ಕದಲ್ಲಿ ಕೂತ್ಕೋಬೇಕಾದ್ರೆ ಅವನಿಗೆ ಒಂದ್ ರೀತಿ ಆಗ್ತಿರುತ್ತೆ. ಸಾರಿ ಕ್ಯಾಥರಿನ್, ನಾನು ಅವತ್ತು ನಿಮ್ಮ ಹತ್ರ ಆ ರೀತಿ ಬಿಹೇವ್ ಮಾಡಿರಬಾರ್ದಾಗಿತ್ತು, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕ್ಯಾಥರಿನ್, ಸರಿ ಅವೆಲ್ಲ ಇರ್ಲಿ, ನಾನು ಇವಾಗ ಹೊಸದಾಗಿ ಚೇಂಜ್ ಆಗಿದ್ದೀನಿ, ಈ ಊರನ್ನ ಖಾಲಿ ಮಾಡ್ಕೊಂಡು ಬೇರೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ನಾನು ಅನ್ಕೋಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಏನು ಬೇರೆ ಎಲ್ಲಿಗಾದ್ರೂ ಹೋಗ್ತೀರಾ, ಎಲ್ಲಿಗೆ ನೀವು ಹೋಗೋಣ ಅಂತ ಅನ್ಕೊಂಡಿದ್ದೀರಾ ಅಂತ ಹುಡುಗ ಕೇಳಿದ್ರೆ, ಮೇ ಬಿ ಇಂಡಿಯಾಗೆ ಕೂಡ ನಾನು ಹೋಗ್ಬಹುದು, ಯಾಕೆಂದ್ರೆ ನಾನು ಮಾತಾಡುವ ಭಾಷೆ ಯಾವ ಜನರಿಗೂ ಅರ್ಥ ಆಗ್ಬಾರ್ದು, ಅವರು ಮಾತಾಡೋದು ನನಗೆ ಗೊತ್ತಾಗಬಾರ್ದು. ಸೊ ಅಂತಹದೊಂದು ಊರಿಗೆ ಹೋಗಿ ನಾನು ಸಂತೋಷವಾಗಿ ಇರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ, ಆದ್ರೆ ಮನೆಯಲ್ಲಿ ನನ್ನ ಡೈರಿಯನ್ನ ಕಾಣ್ತಿಲ್ಲ, ನೀನೇನೇ ಅದನ್ನ ತಗೊಂಡಿದೀಯಾ ಅಂತ ಕೇಳಿದ ತಕ್ಷಣವೇ ಹೌದು ಅಂತ ಹೇಳ್ತಾನೆ ಹುಡುಗ. ಸರಿ, ಯಾವುದೇ ಪ್ರಾಬ್ಲಮ್ ಇಲ್ಲ, ನೀನು ಇವತ್ತು ಸ್ಕೂಲಿಗೆ ಹೋಗು, ಸ್ಕೂಲಿಗೆ ಹೋಗಿದ್ದು ಸಂಜೆ ತಾನೇ ಬರ್ತೀಯಾ, ಆವಾಗ ನಮ್ಮ ಮನೆಗೆ ಬಂದು ಆ ಡೈರಿಯನ್ನ ಕೊಡು ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ ಕ್ಯಾಥರಿನ್. ಆದ್ರೆ ನಮ್ಮ ಹುಡುಗನ ಮನಸ್ಸೊಳಗಡೆ ಏನೋ ಒಂದು ರೀತಿಯ ಬೇಜಾರಾಗ್ತಿರುತ್ತೆ. ಕ್ಯಾಥರಿನ್ ಅವರು ಈ ನಾಡನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಟ್ರೆ ಮತ್ತೆ ಅವರನ್ನ ನಾವು ಹೇಗೆ ನೋಡೋದು, ಹೇಗೆ ಅವರನ್ನ ನಮ್ಮ ಕೈಯಲ್ಲಿ ನೋಡದೆ ಇರೋದಕ್ಕೆ ಆಗುತ್ತೆ ಅಂತ ಯೋಚನೆ ಮಾಡಿ ಆ ಬೇಜಾರಲ್ಲಿ ಸ್ಕೂಲ್ಗೆ ಹೋಗ್ತಾನೆ. ಇವಾಗ ಸ್ಕೂಲನ್ನೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ನಮ್ಮ ಹೀರೋ ಅವನ ಮನೆಗೆ ಬಂದು ನೋಡ್ಬೇಕಾದ್ರೆ ಇವನ ಮನೆ ಹೊರಗಡೆ ಆ ಬೋಡೆತಲೆ ಅವರು ನಿಂತಿರ್ತಾರೆ. ಇವನು ಅವರ ಮನೆ ಒಳಗಡೆ ಹೌಸ್ ಇಟ್ಟಿದ್ದ ಅಲ್ವಾ ಡೈರಿ, ಆ ಡೈರಿಯನ್ನ ನಮ್ಮ ಹೀರೋ ಅವರ ತಂದೆ ತಂದು ಆ ಬೋಡೆತಲೆ ಅವನ ಕೈಗೆ ಕೊಡ್ತಾರೆ. ಇದನ್ನು ನೋಡಿ ಬೇಗನೆ ಮನೆಗೆ ಬರ್ತಾನೆ ನಮ್ಮ ಹುಡುಗ. ಆದ್ರೆ ಅಷ್ಟರಲ್ಲಿ ಆ ಬೋಡೆತಲೆ ಅಲ್ಲಿಂದ ಹೊರಟು ಬಿಡ್ತಾರೆ. ಇವಾಗ್ಲೇನೆ ನಮ್ಮ ಹುಡುಗನಿಗೆ ಗೊತ್ತಾಗಲಿಕ್ಕೆ ಬರ್ತಿದೆ, ಆ ಪ್ರೆಸಿಡೆಂಟ್ ಅನ್ನ ಕೊಂದ್ರಲ್ವಾ ಗ್ಯಾಂಗ್ ಮೆಂಬರ್ಸ್, ಅದರಲ್ಲಿ ಒನ್ ಆಫ್ ದಿ ಮೆಂಬರ್ ಇವನ ತಂದೆಯವರು ಅಂತ. ಇವನ ತಂದೆಯವರಿಗೆ ಸ್ಟಾರ್ಟಿಂಗ್ ಇಂದಾನೆ ಪ್ರೆಸಿಡೆಂಟ್ ಅವರನ್ನು ಒಂದು ಚೂರು ಇಷ್ಟನೇ ಆಗಿರಲ್ಲ. ಸೊ ಇವಾಗ ನಮ್ಮ ಹುಡುಗ ಅವನ ತಂದೆಯನ್ನ ನೋಡಿ, ಅಪ್ಪ ಏನಕ್ಕಾಗಿ ನೀವು ಈ ರೀತಿ ಮಾಡಿದ್ರಿ, ಡೈರಿಯನ್ನ ಏನಕ್ಕಾಗಿ ನೀವು ಅವರ ಕೈಗೆ ಕೊಟ್ರಿ, ನೀವು ಇಷ್ಟು ದಿನಗಳಾಗಿ ಕ್ಯಾಥರಿನ್ ಅವರ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ರಲ್ವಾ, ಅವು ಎಲ್ಲವೇ ಸುಳ್ಳು ತಾನೆ, ಏನಕ್ಕಾಗಿ ಅಪ್ಪ ನನ್ನನ್ನ ಏಮಾರ್ಸಿದ್ರಿ ನೀವು ಅಂತ ಕೇಳಿದ್ರೆ, ಇಲ್ಲಿ ನೋಡುತ್ತಮ್ಮ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ನಿನಗೆ ಏಜ್ ಇಲ್ಲ, ಇವಾಗ ನೀನು ದೊಡ್ಡವನಾದ ಮೇಲೆ ನಿನಗೆ ಎಲ್ಲವೇ ಅರ್ಥ ಆಗ್ಲಿಕ್ಕೆ ಬರುತ್ತೆ, ನೀನು ಅನ್ಕೊಳ್ಳೋ ರೀತಿ ಪ್ರೆಸಿಡೆಂಟ್ ಅವರು ಏನು ಒಳ್ಳೆಯವರಿಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಜೋರಾಗಿ ಸದ್ದು ಮಾಡಿ ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋಣ ಅಂತ ಅನ್ಕೋತಾನೆ. ಆದ್ರೆ ನೋಡಿದ್ರೆ ಇವರ ಮನೆ ಒಳಗಡೆ ಹಾಲ್ ಅಲ್ಲಿ ಸೋಫಾದಲ್ಲಿ ಕೂತಿರ್ತಾರೆ ಆ ಬೋಡೆತಾಳೆ. ಇವನ ಹತ್ರ ಇಂದ ತಗೊಂಡಿದ್ದ ಕ್ಯಾಥರಿನ್ ಅವರ ಡೈರಿ ಇರುತ್ತೆ ಅಲ್ವಾ, ಆ ಡೈರಿಯನ್ನ ನಮ್ಮ ಹೀರೋನ ಕಣ್ಣು ಮುಂದೆನೆ ಹಾಕಿ ಬೆಂಕಿ ಇಟ್ಟು ಸುಟ್ಟಾಕ್ತಾರೆ. ನಂತರ ನಮ್ಮ ಹುಡುಗನನ್ನ ನೋಡಿ, ಏನಪ್ಪಾ ಇಲ್ಲೇನ್ ಮಾಡ್ತಾ ಇದೀಯಾ ಇನ್ನ ನೀನು, ನಿನಗಾಗಿ ಕ್ಯಾಥರಿನ್ ಅವರು ವೇಟ್ ಮಾಡ್ತಿರ್ತಾರಲ್ಲ, ನೀನು ಅವರನ್ನ ನೋಡೋದಕ್ಕೆ ಹೋಗಲ್ವಾ ಅಂತ ಕೇಳ್ಬೇಕಾದ್ರೆ ಆವಾಗ್ಲೇನೆ ನಮ್ಮ ಹೀರೋಗೆ ನೆನಪಾಗುತ್ತೆ. ಸೊ ಬೇಗ ಬೇಗ ಕ್ಯಾಥರಿನ್ ಅನ್ನ ನೋಡೋದಕ್ಕಾಗಿ ಆ ಜಾಗಕ್ಕೆ ಓಡಿ ಬರ್ತಾನೆ ನಮ್ಮ ಹುಡುಗ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಕ್ಯಾಥರಿನ್ ರೋಡ್ ಅಲ್ಲಿ ಸತ್ತು ಬಿದ್ದಿರ್ತಾರೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಈ ಬೋಡೆತಲೆ ಗ್ಯಾಂಗ್ ಅವರೇ ಪ್ರೆಸಿಡೆಂಟ್ ಅವರನ್ನ ಕೊಂದಿರೋದು, ಇವ್ರುಗಳೇ ಪ್ರೆಸಿಡೆಂಟ್ ಅನ್ನ ಕೊಂದಿದ್ದು ಅನ್ನೋ ವಿಷಯ ತಿಳಿದಿದ್ದ ಒಬ್ಬರು ವ್ಯಕ್ತಿ ಯಾರು ಅಂದ್ರೆ ಅದು ನಮ್ಮ ಕ್ಯಾಥರಿನ್ ಅವರು ಮಾತ್ರವೇ. ಅದನ್ನ ಬಿಟ್ರೆ ಪ್ರೂಫ್ ಅಂತ ಇರ್ತಾ ಇರೋದು ಆ ಡೈರಿ ಮಾತ್ರವೇ. ಸೊ ಆದ್ರಿಂದಾನೇ ಡೈರಿ ಎಲ್ಲಿದೆ ಅನ್ನೋ ವಿಷಯ ಗೊತ್ತಾಗೋವರೆಗೂ ನಮ್ಮ ಕ್ಯಾಥರಿನ್ ಅನ್ನ ಜೀವಂತವಾಗಿ ಇಟ್ಬಿಟ್ಟು ಡೈರಿ ಇವಾಗ ಸಿಕ್ಕಿದ ತಕ್ಷಣವೇ ಕ್ಯಾಥರಿನ್ ಅವಳ ಕಥೆಯನ್ನು ಮುಗಿಸ್ಬಿಟ್ರು, ಡೈರಿಯನ್ನು ಸುಟ್ಟಾಕ್ಬಿಟ್ರು. ಇದ್ರ ಬಗ್ಗೆ ಯೋಚನೆ ಮಾಡಿ ಹುಡುಗ ಬಿಕ್ಕಿ ಬಿಕ್ಕಿ ಹೊಳ್ತಿರ್ತಾನೆ. ಈ ವಿಷಯ ನಮ್ಮ ಕ್ಯಾಥರಿನ್ ಅವಳ ಹಸ್ಬೆಂಡಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅವರು ತುಂಬಾನೇ ಟೆನ್ಷನ್ ಆಗ್ತಾರೆ, ಯಾಕೆಂದ್ರೆ ಅವರಿಗೆ ಕ್ಯಾಥರಿನ್ ಮೇಲೆ ಇದ್ದಿದ್ದ ಪ್ರೀತಿಯಿಂದಾನೆ ಪ್ರೆಸಿಡೆಂಟ್ ಅನ್ನ ಸಾಯಿಸಲಿದ್ದ ಗ್ರೂಪಿಗೆ ಜಾಯ್ನ್ ಆಗಿದ್ದು, ಆದ್ರೆ ಇವಾಗ ಅವ್ರುಗಳೇ ಸೇರಿ ನಮ್ಮ ಹೆಂಡತಿಯನ್ನು ಕೊಂದ್ಬಿಟ್ಟಿದಾರಲ್ಲ ಅಂತ ಯೋಚನೆ ಮಾಡಿ ಅವರು ಅಳ್ಬೇಕಾದ್ರೆ ಆ ಬೋಡೆ ತಲೆ ಅಲ್ಲಿಗೆ ಬಂದು ಅವರನ್ನ ಸಮಾಧಾನ ಮಾಡ್ತಿರ್ತಾನೆ. ಸೊ ಆ ಹಸ್ಬೆಂಡ್ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಇವಾಗ ಕ್ಯಾಥರಿನ್ ಸತ್ತಿರುವ ವಿಷಯ ನಮ್ಮ ಹುಡುಗನನ್ನ ತುಂಬಾನೇ ಬೇಜಾರ್ ಮಾಡ್ತಿರುತ್ತೆ. ಅವನ ಪಾಡಿಗೆ ತುಂಬಾನೇ ಡಿಪ್ರೆಸ್ಡ್ ಆಗಿ ಸೈಲೆಂಟ್ ಆಗಿ ಇರ್ತಾನೆ. ಅದರ ನಂತರ ನೆಕ್ಸ್ಟ್ ದಿನ ಸ್ಕೂಲ್ಗೆ ಹೋಗ್ತಾನೆ. ಆವಾಗ ನಮ್ಮ ಹೀರೋ ಹತ್ರ ಯಾವಾಗ್ಲೂ ಒಬ್ಬ ಹುಡುಗ ಗಲಾಟೆ ಮಾಡ್ತಾನಲ್ಲ, ಅದೇ ಹಲ್ಲನ ಕೂಡ ಮುರಿದಾಕಿದ ಹುಡುಗ, ಅದೇ ರೀತಿ ಇವಾಗ ಬಂದು ನಮ್ಮ ಹೀರೋ ಹತ್ರ ಗಲಾಟೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಹೀರೋ ಸೈಲೆಂಟ್ ಆಗಿ ಇರ್ತಾನೆ. ಆವಾಗ ಹುಡುಗ, ಏನು ನನ್ನನ್ನು ನೋಡಿ ನೀನು ಹೆದರ್ಕೋಬಿಟ್ಟ, ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನನ್ನ ಜೊತೆ ನೀನು ಜಗಳ ಮಾಡಿದೆ ಅಲ್ವಾ, ಅದೇ ರೀತಿ ಇವಾಗ ಜಗಳ ಮಾಡೋ ನೋಡೋಣ ಅಂತ ಹೇಳಿ ನಮ್ಮ ಹುಡುಗನಿಗೆ ಜೋರಾಗಿ ಹೊಡಿತಿರ್ತಾನೆ. ಆದ್ರೆ ಆವಾಗ ಕೂಡ ನಮ್ಮ ಹೀರೋ ಅವನಿಗೆ ತಿರುಗಿಸಿ ಏನನ್ನು ಮಾಡದೆ ಸೈಲೆಂಟ್ ಆಗಿನೇ ಇರ್ತಾನೆ. ಇದರ ನಂತರ ಮತ್ತೆ ಅವನು ರಿಟರ್ನ್ ಮನೆಗೆ ಬರ್ಬೇಕಾದ್ರೆ ಅವನ ಅಮ್ಮ ಅವನಿಗೆ ಏಟಾಗಿರುವ ಗಾಯಗಳಿಗೆ ಟಿಂಚರ್ ಅನ್ನ ಹಾಕಿ ಕೊಡ್ತಾರೆ. ಆವಾಗ ಅವನ ಮನೆಗೆ ಒಂದು ಪಾರ್ಸಲ್ ಬಾಕ್ಸ್ ಬರುತ್ತೆ. ಆಕ್ಚುಲಿ ನಮ್ಮ ಕ್ಯಾಥರಿನ್ ಈ ಊರನ್ನ ಖಾಲಿ ಮಾಡಿ ಹೊರಗಡೆ ಹೋಗ್ಬಿಡೋಣ ಅಂತ ಅನ್ಕೊಂಡಾಗ ಈ ಹುಡುಗನಿಗೆ ಒಂದು ಗಿಫ್ಟ್ ಅನ್ನ ಪಾರ್ಸಲ್ ಆಗಿ ಕಳಿಸಿರ್ತಾರೆ. ಅದೇನೆ ಇವಾಗ ಬಂದಿರೋದು. ಅದು ಏನು ಅಂತ ತಗೊಂಡು ನೋಡ್ಬೇಕಾದ್ರೆ ನಮ್ಮ ಹೀರೋವನ್ನೇ ಕ್ಯಾಥರಿನ್ ಅವರು ಡ್ರಾಯಿಂಗ್ ಅನ್ನ ಮಾಡಿರ್ತಾರೆ. ಅವತ್ತು ಕೂಡ ಒಬ್ಬರಿಗೊಬ್ಬರು ಪೇಂಟ್ ಅನ್ನ ಎರ್ಚ್ಕೊಂಡು ಹೋಲಿ ಸೆಲೆಬ್ರೇಷನ್ ಅನ್ನ ಮಾಡಿರ್ತಾರೆ ಅಲ್ವಾ. ಅವತ್ತು ನಮ್ಮ ಕ್ಯಾಥರಿನ್ ಡ್ರಾ ಮಾಡಿದ್ದು ಇದನ್ನೇ. ನಮ್ಮ ಹುಡುಗ
ಹುಡುಗನನ್ನೇ ಡ್ರಾ ಮಾಡಿದ್ದಾರೆ. ಆಕ್ಚುಲ್ ಆಗಿ ನಮ್ಮ ಕ್ಯಾಥರಿನ್ ಈ ಹುಡುಗನನ್ನ ತನ್ನ ಮಗನಾಗಿ ನೋಡಿದ್ದಾರೆ. ಅವನ ಹತ್ರ ಕೂಡ ಒಂದು ಸೀನ್ ಅಲ್ಲಿ ಹೇಳಿದ್ರಲ್ವಾ, ಇನ್ ಕೇಸ್ ನನ್ನ ಮಗ ಜೀವಂತವಾಗಿರ್ತಿದ್ರೆ ನಿನ್ ತರನೇ ಇರ್ತಿದ್ದ, ನಿನ್ನ ಏಜನೇ ಅವನಿಗೆ ಇರ್ತಿತ್ತು, ನಿನ್ನ ಹೈಟೇನೆ ಇರ್ತಿದ್ದ ಅಂತ ಹೇಳಿದ್ರಲ್ವಾ. ಇವು ಎಲ್ಲವೇ ಇವಾಗ್ಲೇನೆ ನಮ್ಮ ಹೀರೋಗೆ ನೆನಪಾಗ್ತಿರುತ್ತೆ. ಆದ್ರಿಂದಾನೇ ನಮ್ಮ ಹೀರೋ ಅವರಿಗೆ ಕಿಸ್ ಮಾಡೋದಕ್ಕೆ ಹೋದಾಗ ಅವನನ್ನ ತಡೆದು, ನೋಡು ಈ ರೀತಿಯೆಲ್ಲ ನೀನು ಮಾಡಬಾರ್ದು, ಇಲ್ಲಿಂದ ಹೋಗು ಅಂತ ನಮ್ಮ ಹುಡುಗನನ್ನ ಒದ್ದು ಓಡಿಸಿರ್ತಾರೆ. ಸೊ ಇವಾಗ ಈ ಪೇಂಟಿಂಗ್ ಅನ್ನು ನೋಡಿದ ನಮ್ಮ ಹೀರೋ ತುಂಬಾನೇ ಬೇಜಾರಾಗಿ ಅಳ್ತಾನೆ. ಇಲ್ಲಿವರೆಗೂ ಕ್ಯಾಥರಿನ್ ಅವರು ನನ್ನನ್ನ ಅವರ ಮಗನಾಗಿನೇ ನೋಡಿದ್ದಾರೆ, ಆದ್ರೆ ನಾನೇನೆ ಅವರನ್ನ ತಪ್ಪಾಗಿ ನೋಡಿದ್ದೀನಿ, ನಾನು ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದೀನಿ ಅಂತ ತುಂಬಾನೇ ಬೇಜಾರಾಗಿ ಅಳ್ತಿರ್ತಾನೆ. ಆವಾಗ ಹಿಂದೆ ಕ್ಯಾಥರಿನ್ ಬಗ್ಗೆ ಇಷ್ಟು ದಿನಗಳಾಗಿ ತಪ್ಪಾಗಿ ತಿಳ್ಕೊಂಡಿದ್ದ ಅಮ್ಮ ಅವರಿಗೆ ಕೂಡ ಈ ಪೇಂಟಿಂಗ್ ಅನ್ನು ನೋಡಿದ ಮೇಲೆ ಕ್ಯಾಥರಿನ್ ಮೇಲೆ ಮರ್ಯಾದೆ ಉಂಟಾಗುತ್ತೆ. ಅವರ ಅಭಿಪ್ರಾಯ ಏನು ಅನ್ನೋದು ಇದ್ರಲ್ಲೇ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಅಮ್ಮ ಅವರು ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾರೆ. ತಂದೆ ಅವರು ನಮ್ಮ ಗ್ರೂಪ್ ಅವರು ಇವರನ್ನ ಕೊಂದ್ಬಿಟ್ರಲ್ಲ, ಇವರನ್ನ ಸಾಯಿಸಿರ್ಬಾರ್ದಾಗಿತ್ತು, ಇವರು ತುಂಬಾನೇ ಒಳ್ಳೆಯವರು ಅಂತ ಯೋಚನೆ ಮಾಡಿ ಬೇಜಾರಾಗ್ತಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಖಂಡಿತ ಈ ಮೂವಿ ನಿಮ್ಮ ಎಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಸೊ ಆ ರೀತಿ ಏನಾದ್ರೂ ಇಷ್ಟವಾಗಿದ್ರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಹಾಕಿ. ಸೊ ಈ ರೀತಿಯ ಡಿಫ್ರೆಂಟ್ ಆದ ಮೂವೀಸ್ ಅನ್ನು ನೋಡೋದಕ್ಕಾಗಿ ನಮ್ಮ ಚಾನೆಲ್ ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.